ವೆಲ್ಕಮ್ ಬ್ಯಾಕ್. ಬೈ ಎಲೆಕ್ಷನ್ ದಂಗಲ್ ಇನ್ನೊಂದು ಕಡೆ ಬಿಹಾರದ ಬ್ಯಾಟಲ್. ಕರ್ನಾಟಕದಂತೂ 8 ಸುತ್ತುಗಳ ಮತದ ಸುತ್ತು ಮುಗೀತು ಎಣಿಕೆ. ಅದು ಆ ರಾಜರಾಜೇಶ್ವರಿ ನಗರದಲ್ಲಿ ಬಿಜೆಪಿ ಅತಿ ಹೆಚ್ಚು ಗೆಲುವನ್ನು ದಾಖಲು ಮಾಡ್ತಾ ಇದೆ. 20,000 ಗ್ಯಾಪಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಮುನಿರತ್ನ ಅವರು. ಇನ್ನು ಶಿರಾದಲ್ಲೂ ಕೂಡ 4-5ನೇ ಸುತ್ತು ಮುಗೀತು. ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್ ಅಂತ ತೋರಿಸ್ಬಿಟ್ಟು ಆಮೇಲೆ ನಾನು ಬಿಹಾರ ಕಡೆ ಹೋಗ್ತೀನಿ. ರಾಜರಾಜೇಶ್ವರಿ ನಗರದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. 8ನೇ ಸುತ್ತಿನ ಮತ ಎಣಿಕೆಯ ಪ್ರಕ್ರಿಯೆ ಮುಗೀತು. ನಾಗಾಲೋಟದಲ್ಲಿ RR ನಗರದಲ್ಲಿ ಮುನಿರತ್ನ ಅವರ ಓಟ ಮುಂದುವರಿತಾ ಇದೆ. 2,900 ಮತಗಳಿಂದ ಮುನಿರತ್ನ ಅವರು 8ನೇ ಸುತ್ತಲ್ಲಿ ಲೀಡಲ್ಲಿದ್ದಾರೆ. ಆ ಸುತ್ತಿನ ಮಾತ್ರ ಅದು. ಸೊ ಹಾಗಾಗಿ ಪ್ರತಿ ಸುತ್ತಲ್ಲೂ 2,500, 3,000, 3,500 ಲೀಡ್ ತೊಗೊಂಡು ಮುಂದಕ್ಕೆ ಹೋಗ್ತಾನೆ ಇದ್ದಾರೆ. ಹಾಗಾಗಿ ಇದೀಗ ನನ್ನ ಪ್ರಕಾರ ಓವರಾಲ್ ನೋಡಕ್ಕೆ ಹೋದರೆ 44,812 ಇದುವರೆಗೆ ಮುನಿರತ್ನ ಅವರಿಗೆ ಬಂದಿರುವ ಮತಗಳ ಸಂಖ್ಯೆ 44,000 ಚಿಲ್ಲರೆ. ಇನ್ನು ಅದಕ್ಕೆ ಅರ್ಧಕ್ಕರ್ಧ ಇದ್ದಾರೆ. 22,130 ಕುಸುಮ ಅವರಿಗೆ ಸಿಕ್ಕಿರುವಂಥ ಎಕ್ಸಾಕ್ಟ್ಲಿ ಹಾಫ್ 50%. 22,130 ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮ ಅವರಿಗೆ ಸಿಕ್ಕಿರೋ ಮತಗಳು. JDS ಇವ್ರು ಯಾಕೋ ತಟಸ್ಥಾದಂಗೆ ಕಾಣಿಸ್ತಾ ಇದ್ದಾರೆ. 1,572 ಯಾಕೋ ಆ ಡೇಟಾನೇ ಮುಂದಕ್ಕೆ ಹೋಗ್ತಾ ಇಲ್ಲ. JDSನವ್ರಿಗೆ ಭಾಳ ಕಷ್ಟ ಇದೆ. ವಿ ಕೃಷ್ಣಮೂರ್ತಿ ಅವ್ರಿಗೆ ಮತಗಳ ಅಂತರ ಕಡಿಮೆ ಆಗುತ್ತೆ ಎಂದಿದ್ರು. ಆದರೆ ಅವ್ರ ನಾಯಕರು ದೊಡ್ಡವರು ಮೊದಲೇ ಹೇಳಿದರು ಕಷ್ಟ ಇದೆ ನಮಗೆ JDS ಅವರು ಅಂತ ಅವರು ಫ್ರ್ಯಾಂಕಾಗಿ ಹೇಳಿದರು. ಬಟ್ ಇವ್ರಿಗೊಂಚೂರು ನಂಬಿಕೆ ಇತ್ತು. ಬಟ್ ಸ್ಟಿಲ್ ಈಗ ಅದು ಪಕ್ಕಕ್ಕೆ ಹೋಯ್ತು ಅನಿಸ್ತಾ ಇದೆ. ಏನಿದ್ರು ಭಾರತೀಯ ಜನತಾ ಪಕ್ಷ ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗ್ತಿದ್ದಾರೆ ಮುನಿರತ್ನ ಅವರು. ಡಿಫ್ರೆನ್ಸೇ ಈಗ ಹತ್ತತ್ರ 21,000, 22,000 ರೇಂಜಿಗೆ ಬಂದ್ಬಿಟ್ರು. ಬಿಕಾಸ್ ಓವರಾಲ್ 44,800 ಚಿಲ್ಲರೆ ಮತಗಳನ್ನ ಪಡ್ಕೊಂಡಿದ್ದಾರೆ. 22,130 ಕಾಂಗ್ರೆಸ್. ಹಾಗಾಗಿ 20,000 ಪ್ಲಸ್ ಲೀಡ್ನಲ್ಲಂತೂ ಆರಾಮ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಬಿಹಾರದಲ್ಲಿ NDA ಕಮಾಲ್ ಮಾಡ್ತಾ ಇದೆ. ನೆಕ್ ಟು ನೆಕ್ ಹೋಗ್ತಾ ಇದ್ರು. ಈಗ NDA ಅದರ ಹಂಗೆ ಮುಂದಕ್ಕೆ ಹೋಗ್ತಾ ಇದ್ದಾರೆ. ಮ್ಯಾಜಿಕ್ ನಂಬರ್ ಕಡೆ NDA ಮೂವ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಈ ಕ್ಷಣಕ್ಕೆ NDA ನೋಡಿದ್ರೆ ಮ್ಯಾಜಿಕ್ ನಂಬರ್ನಲ್ಲೇ ಇದ್ದಾರೆ ಅಂತ ಅನಿಸ್ತಾ ಇದೆ. ಮ್ಯಾಜಿಕ್ ನಂಬರ್ ಬಿಟ್ಟು ಮುಂದಕ್ಕೂ ಹೋಗ್ತಾ ಇದ್ದಾರೆ. 122, 123 NDA. ಹಾಗಾಗಿ JDU ಮತ್ತು ಭಾರತೀಯ ಜನತಾ ಪಕ್ಷ ಇದೀಗ ಹೋಗ್ಲಿ ಇನ್ನೊಂದು ಸರಿ 5 ವರ್ಷ ಕೊಟ್ಬಿಡೋಣ ಅಂತ ಏನಾದರೂ ಮನಸ್ಸು ಮಾಡಿ ನಿತೀಶ್ ಕುಮಾರ್ ಅವ್ರನ್ನ ನೋಡಿ ನಾವು ಓಟ್ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ರೆ ಗೊತ್ತಿಲ್ಲ. ಹಾಗಾಗಿ NDAಗೆ ದೊಡ್ಡ ಮಟ್ಟದ ಅಡ್ವಾಂಟೇಜ್ ಆಗಿರುತ್ತೋ ಅಂತ ಇಲ್ಲ. ಇನ್ನೂ ಈಗಲೂ ಹೇಳಕ್ಕೆ ಬರೋಲ್ಲ. ಟೈಮ್ ಈಗ 11 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದಷ್ಟೊತ್ತು ಬೇಕು, 1 ಗಂಟೆ ದಾಟಬೇಕು. ಆಮೇಲೆ ಅಷ್ಟೇ ಗೊತ್ತಾಗೋಕ್ಕೆ ಸಾಧ್ಯ RJD ಮತ್ತು ಮಿತ್ರ ಪಕ್ಷಗಳು ಏನು ಮಾಡುತ್ತೆ ಕಮಾಲ್ ಅಂತ. ಹಾಗಾದರೆ ಬಿಹಾರದ ಮತ್ತಷ್ಟು ಮಾಹಿತಿಯನ್ನು ನನ್ನ ಸಹೋದ್ಯೋಗಿ ಶರ್ಮಿತಾ ಶೆಟ್ಟಿ ಮ್ಯಾಜಿಕ್ ವಾಲ್ ಮುಂದೆ ಇದ್ದಾರೆ. ಓ ಟು ಯು ಶರ್ಮಿತಾ. ಅಂದ್ರೆ ಈಗ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ 243 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯ ಒಂದು ಟ್ರೆಂಡ್ ಏನಿದೆ ಅದು ನಮಗೆ ಲಭ್ಯವಾಗಿದೆ. ಅದ್ರ ಪ್ರಕಾರ NDA ನೋಡ್ತಾ ಇದೀವಿ 124 ಕ್ಷೇತ್ರಗಳಲ್ಲಿ ಈಗ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಮಹಾಗಠಬಂಧನ್ ನೆಕ್ ಟು ನೆಕ್ ಫೈಟ್ ಕೊಡ್ತಾ ಇತ್ತು. ಸಮಬಲದ ಹೋರಾಟ ಅವಾಗ ನಾವು ನೋಡ್ತಾ ಇದ್ವಿ. ಬಟ್ ಇವಾಗ ಸ್ವಲ್ಪ ಟ್ರೆಂಡ್ ಚೇಂಜ್ ಆದಂಗೆ ಕಾಣ್ತಾ ಇದೆ. ಇದೇ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳಕ್ಕೂ ಸಾಧ್ಯ ಇಲ್ಲ. ಯಾವ ಕ್ಷಣದಲ್ಲಿ ಏನ್ ಬೇಕಾದ್ರೂ ಆಗ್ಬಹುದು. ಬಟ್ ಸೋ ಫಾರ್ ನಾವು ನೋಡ್ತಾ ಇರೋದು NDA 124 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಮಹಾಗಠಬಂಧನ್ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಪಕ್ಷೇತರರು 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ LJP ಪಕ್ಷ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಈಗ ಇನ್ ಡೀಟೇಲ್ ನೋಡ್ತಾ ಹೋಗೋಣ. ಸೊ ಇಲ್ಲಿ NDA ಅಲ್ಲಿ ಪರ್ಟಿಕ್ಯುಲರ್ ಆಗಿ BJP ಪಕ್ಷ ಎಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತಂದ್ರೆ 63 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು JDU ನಿತೀಶ್ ಕುಮಾರ್ ನೇತೃತ್ವದ್ದು 57 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಅಲ್ಲಿ ಕಂಪೇರ್ ಮಾಡಿ ನೋಡ್ಬೋದು ನಾವು BJP ಪ್ಲಸ್ ಈಗ CM ಆಗಿರುವಂತ ನಿತೀಶ್ ಕುಮಾರ್ ಅವರ ನೇತೃತ್ವದ ಪಕ್ಷ ಎಷ್ಟೆಷ್ಟು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿದೆ ಅಂತ. ಇನ್ನು VIP ಪಕ್ಷ 4 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸಿರೋದು. ಇದು NDA ಆಯ್ತು. ಇನ್ನು ಮಹಾಗಠಬಂಧನ್ ಸೊ ಸಾಕಷ್ಟು ಸಮೀಕ್ಷೆಗಳು ಹೇಳಿರೋದು ಮಹಾಗಠಬಂಧನ್ ಈ ಬಾರಿ ಅಧಿಕಾರಕ್ಕೆ ಬರಬಹುದು ಅಂತ. ಸೊ ನಾವಿಲ್ಲಿ ನೋಡೋದಾದ್ರೆ RJD ಪಕ್ಷ 66 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ರೆ ಕಾಂಗ್ರೆಸ್ ಸೋಫಾರ್ 27 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಹಾಗೆಯೇ CPIM ಪಕ್ಷ 11 ಕ್ಷೇತ್ರಗಳಲ್ಲಿ, CPI ಪಕ್ಷ 3 ಕ್ಷೇತ್ರಗಳಲ್ಲಿ, CPM ಪಕ್ಷ 3 ಕ್ಷೇತ್ರಗಳಲ್ಲಿ. ಸೊ ಮಹಾಗಠಬಂಧನ್ ಓವರ್ ಆಲ್ ಸೋಫಾರ್ 110 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು. ಇನ್ನು ಪಕ್ಷೇತರರು ಸೊ 7 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಹಾಗೆಯೇ ನಾವು ನೋಡೋದಾದ್ರೆ LJP ಪಕ್ಷ 2 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಇಲ್ಲಿ ನಾವು ನೋಡೋದಾದ್ರೆ ಈ ಟ್ರೆಂಡ್ ಏನಿದೆ ಅದು ಪದೇ ಪದೇ ಚೇಂಜ್ ಆಗ್ತಲೇ ಇದೆ. ಸೊ ಸಮಬಲದ ಹೋರಾಟ ಆಯ್ತು. ಅದಾದ್ಮೇಲೆ ಇವಾಗ ನಾವು ನೋಡೋದಾದ್ರೆ 124, 110. ಸೊ ಮಹಾಗಠಬಂಧನ್ ಮೇಲಕ್ಕೂ ಹೋಗ್ತಾ ಇದೆ, NDA ಕೆಳಕ್ಕೂ ಬರ್ತಾ ಇತ್ತು. ಸೊ NDA ಕೆಳಕ್ಕೆ ಬಂದಂಗೆ ಮಹಾಗಠಬಂಧನ್ ಮೇಲೆ ಹೋಗ್ತದೆ. ಆ ಟ್ರೆಂಡ್ ಏನಿದೆ ಸೊ ಅದು ಚೇಂಜ್ ಆಗ್ತಲೇ ಇತ್ತು. ಬಟ್ ಇವಾಗ ನೋಡೋದಾದ್ರೆ ಮ್ಯಾಜಿಕ್ ನಂಬರ್ ಬೇಕಾಗಿರೋದು 243 ಸದಸ್ಯ ಬಲ ಇರೋದು. ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ 122 ಬೇಕು.
ಮ್ಯಾಜಿಕ್ ನಂಬರ್ ಇಲ್ಲಿ ನಾವು ನೋಡೋದಾದ್ರೆ NDA 124 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಸೊ ಇದೇ ಅಕಸ್ಮಾತ್ ನಿಜ ಆದ್ರೆ ಈ ಮುನ್ನಡೆಯ ಟ್ರೆಂಡ್ ಏನಿದೆ ಅದೇ ಒಂದು ವೇಳೆ ಪಕ್ಕಾ ಫಲಿತಾಂಶ ಆಗಿ ಹೊರಗಡೆ ಬಂದ್ರೆ ಕಂಪ್ಲೀಟ್ ಆಗಿ ಅಲ್ಲಿ ಮತ್ತೆ NDAನೇ ಸರ್ಕಾರ ರಚನೆ ಮಾಡೋದು ಫೈನಲ್ ಆಗುತ್ತೆ. ಸೊ 15 ವರ್ಷಗಳ ಕಾಲ ಏನು ಆಡಳಿತ ನಡೆಸಿದ್ರು ನಿತೀಶ್ ಕುಮಾರ್ ಅವರು ಮತ್ತೆ ಅಧಿಕಾರಕ್ಕೆ ಬರೋದು ಕನ್ಫರ್ಮ್ ಆಗುತ್ತೆ. ಸೊ ಸಮೀಕ್ಷೆಗಳು ಅಲ್ಲಿಗೆ ಸುಳ್ಳಾಗುತ್ತೆ ಅಂತ ಕಾಣಿಸುತ್ತೆ. ಬಟ್ ಇದು ಸದ್ಯದ ಟ್ರೆಂಡ್, ಈಗಲೇ ಇದನ್ನ ಡಿಸೈಡ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಐನೋ ಈಗಲೂ ಕೂಡ ಟೂ ಅರ್ಲಿ ಟು ಕಮೆಂಟ್ ಈ ಎಲ್ಲದರ ಬಗ್ಗೆ. ನಾವು ಅದು ಬಿಹಾರದಲ್ಲೂ ಕೂಡ ಅದರ ಟ್ರೆಂಡ್ ನೋಡ್ತಾ ಇದ್ದೀವಿ ಈ ಥರ ಅಂತ. ಎಕ್ಸಿಟ್ ಪೋಲ್ ಏನು ಸುಮ್ಮನೆ ಅವರು ಮಾಡಲ್ಲ, ಬಟ್ ಸ್ಟಿಲ್ ಹೇಳಕ್ಕೆ ಬರೋ ಹೇಗಾಗುತ್ತೆ ಅಂತ. ಬಟ್ ಒಂದಂತೂ ಗಮನ ಹರಿಸಬೇಕಿತ್ತು, ಬಿಹಾರದಲ್ಲಿ 3ನೇ ಹಂತದ ಮತದಾನ ಇತ್ತಲ್ಲ, ಅಂದರೆ ಲಾಸ್ಟ್ ಶನಿವಾರ ಆದಂಥ ಮತದಾನ ಇತ್ತಲ್ಲ, ಆವಾಗ ತುಂಬ ಕಡೆ NDAಗೂ ಅಡ್ವಾಂಟೇಜ್ ಇತ್ತು, ತುಂಬ ಕಡೆ ಮಹಾಗಠಬಂಧನ್ಗೂ ಕೂಡ ಅಡ್ವಾಂಟೇಜ್ ಇತ್ತು. ಅಲ್ಲೆಲ್ಲ ಒಂದು ಲೆಕ್ಕಾಚಾರ ನಡೀತಾ ಇತ್ತು. ಹಂಗೆ ನೋಡೋಕೋದ್ರೆ ಐ ಥಿಂಕ್ ಬ್ರಿಜೇಶ್ ಕಳಪ ಸರ್ ಇನ್ನೂ ಅದಕ್ಕೆ ಆ್ಯಡ್ ಮಾಡಬಲ್ಲರು ಅನ್ಸುತ್ತೆ. ಆ 3ನೇ ಹಂತದ ಮತದಾನವೇ ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬಿಡುತ್ತೆ. ಮೋರ್ ದ್ಯಾನ್ 50% 3ನೇ ಹಂತದಲ್ಲಿ ಮತದಾನ ಆಗಿದೆ. ಮೇ ಬಿ ಅದಿನ್ನೂ ಎಣಿಕೆಗೆ ಬಂದಿರಲೇ ಇಲ್ಬೋದು ಸರ್, ಕೋಸಿ ಮತ್ತೆ ಸೇರಿದಂತೆ ಬೇರೆ ಬೇರೆ ಪ್ರದೇಶ ಅದು ಡಿಸೈಡಿಂಗ್ ಫ್ಯಾಕ್ಟರ್ ಆಗುವಂತ ಪ್ರದೇಶಗಳು ಬಿಹಾರದಲ್ಲಿ. ಇದು ನನ್ನ 3ನೇ ಚುನಾವಣೆ. ನಾನು ಟಿವಿ ಸ್ಟುಡಿಯೋದಲ್ಲಿ ಕೂತಿರುವಂಥದ್ದು ಬಿಹಾರದ ಮಟ್ಟಿಗೆ. ಯಾವತ್ತು ಕೂಡ ಬಿಹಾರದಲ್ಲಿ ನೀವು ನೋಡಬೇಕು ಅಂತ ಹೇಳಿದ್ರೆ ಕರೆಕ್ಟ್ ಟ್ರೆಂಡ್ ಸಿಗೋದು ನಿಮಗೆ ಅಬೌಟ್ 1 o'clock 1:30-2 ಗಂಟೆಗೆ ಸಿಗುತ್ತೆ ಸರಿಯಾದ ಟ್ರೆಂಡ್. ಸೊ ಅಲ್ಲಿವರೆಗೂ ಇದೇ ತರ ನಡೆಸ್ತಾ ಇದ್ದಾರೆ. ಗೆಲುವು ಬರಕ್ಕೆ ಶುರು ಆಗಬೇಕು. ಆಮೇಲೆ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೀವು ಒಂದಷ್ಟು ಚುನಾವಣೆಗಳು ನಡೀತಿದೆ. ಗುಜರಾತಲ್ಲಿ ಸುಮಾರು 9 ಚುನಾವಣೆ ನಡೀತಿದೆ, ಬೈ ಎಲೆಕ್ಷನ್ಸ್ ಇದೆ. ಆಪರೇಷನ್ ಕಮಲ ಅಲ್ಲೂ ಕೂಡ ಮಾಡಿದ್ದಾರೆ. ಮಧ್ಯಪ್ರದೇಶಲ್ಲಿ ಚುನಾವಣೆ ನಡೀತಿದೆ, ಆಪರೇಷನ್ ಕಮಲದಲ್ಲಿ 27 ಚುನಾವಣೆಗಳು ನಡೀತಿದೆ. ಜೊತೆಗೆ ಛತ್ತೀಸ್ಗಢಲ್ಲಿ ಚುನಾವಣೆ ನಡೀತಿದೆ. ಜೊತೆಗೆ ಇವತ್ತು ಅದೇ ರಿಸಲ್ಟ್ಸ್ ಬರ್ತಿರೋಂಥದ್ದು ನಾಗಾಲ್ಯಾಂಡ್ ಬರ್ತಿದೆ, ಬಿಹಾರದಲ್ಲಿ ಬರ್ತಿದೆ, ಕರ್ನಾಟಕದಲ್ಲಿ ಬರ್ತಿದೆ, UPದಲ್ಲಿ ಬರ್ತಿದೆ. ಸೊ ಇದೆಲ್ಲ ನೋಡಿದ್ರೆ ಒಂಥರ ಇದು ಮಿನಿ ಸಾರ್ವತ್ರಿಕ ಚುನಾವಣೆ ಥರ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಇಡೀ ದೇಶದ ಎಲ್ಲ ಭಾಗಗಳಿಂದ ನಿಮಗೆ ಒಂದಲ್ಲ ಒಂದು ಚುನಾವಣೆಯ ಫಲಿತಾಂಶ ಬರ್ತಿರುವಾಗ ಇವತ್ತು ತುಂಬ ಆ್ಯಕ್ಚುಲಿ ಮಹತ್ತರವಾದ ದಿನ. ಈ ಫಲಿತಾಂಶ ಸಂಜೆ ಹೊತ್ತಿಗೆ ನಮಗೆಲ್ಲ ರಿಸಲ್ಟ್ಸ್ ಗೊತ್ತಾದ ಮೇಲೆ ಹೇಗೆ ಇಡೀ ದೇಶದಲ್ಲಿ ಜನ ಹೇಗೆ ಯೋಚನೆ ಮಾಡ್ತಿದ್ದಾರೆ ಮತ್ತು ಹೇಗೆ ಮುಂದೆ ದೇಶವನ್ನು ತಗೊಂಡು ಹೋಗಬೇಕು ಅನ್ನೋಂಥದ್ದು ಇವತ್ತು ಜನರ ಮನಸ್ಸಲ್ಲಿ ಇವತ್ತು ಯಾವ ಕಡೆ ಒಲವಿದೆ ಅನ್ನೋಂಥದ್ದು ಇವತ್ತು ಗೊತ್ತಾಗುತ್ತೆ. ಎರಡನೇ ವಿಚಾರ RR ನಗರ ಮತ್ತು ಶಿರಾ ಬಗ್ಗೆ. ಇವಾಗ BJPದಲ್ಲೇ 2 ಥರದ ಕ್ಯಾಂಡಿಡೇಟ್ಸ್ ಇದ್ದಾರೆ. ಒಂದು ಕ್ಲಾಸ್ 1, ನಮ್ಮಲ್ಲಿ ಲಾದಲ್ಲಿ ಇದೆಯಲ್ಲ ಕ್ಲಾಸ್ 1 ಹೇರ್ಸ್. ಇವಾಗ ಯಾರೋ ತೀರ್ಕೊಂಡಿರ್ತಾರೆ, ಅವರ ಆಸ್ತಿ ಯಾರಿಗೆ ಹೋಗ್ಬೇಕು ಅನ್ನೋಂಥದ್ದು ಕ್ಲಾಸ್ 1 ಹೇರ್ಸ್, ಕ್ಲಾಸ್ 2 ಹೇರ್ಸ್ ಅಂತ. ಇವಾಗ 17 ಜನ ಯಾರಿದ್ರು ಚುನಾವಣೆ ಸಂದರ್ಭದಲ್ಲಿ, ಸಾರಿ ಈ ಆಪರೇಷನ್ ಕಮಲದಲ್ಲಿ ಬಂದವರು, ಅವರೆಲ್ಲ ಕ್ಲಾಸ್ 1 ಲೆವೆಲ್ ಬರ್ತಾರೆ. ಅದರಲ್ಲಿ ಮುನಿರತ್ನ ಅವ್ರು ಕೂಡ ಇದ್ದಾರೆ, MTB ನಾಗರಾಜ್ ಅವರು ಕೂಡ ಇದ್ರು. ಬಟ್ ರಾಜೇಶ್ ಗೌಡ್ರು ಬರೋದಿಲ್ಲ. ಬಟ್ ಕ್ಲಾಸ್ 1 ಅವ್ರಿಗೆ ಏನಕ್ಕಂದ್ರೆ ಮಂತ್ರಿ ಪದವಿ ಕೊಡ್ತಾರೆ ಅನ್ನೋಂಥ ಒಂದು ಗ್ಯಾರಂಟಿ ಇದೆ. ಜನರ ಮನಸ್ಸಲ್ಲೂ ಕೂಡ ಇವ್ರು ನಾಳೆ ಬಹುಶಃ ಮಂತ್ರಿ ಆಗ್ತಾರೆ ಅನ್ನೋಂಥದ್ದು. ಸೊ ಆ ಕಾರಣದಿಂದ ಅವ್ರಿಗೆ ಜನರು ಮತದಾರರು ಬೇರೆ ಥರದಲ್ಲಿ ನೋಡ್ತಾರೆ. ಮತ್ತೆ ಈ ಕ್ಲಾಸ್ 2 ಯಾರಿದ್ದಾರೆ ಅಂದರೆ ರಾಜೇಶ್ ಗೌಡ್ರ ಥರ ಅವ್ರಿಗೆ ಯಾವತ್ತೂ ಕೂಡ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅದೇ ಯಡಿಯೂರಪ್ಪನವ್ರು ಹೋಗ್ಬಿಟ್ಟು ಅಲ್ಲಿ ಘೋಷಣೆ ಕೂಡ ಮಾಡ್ಬಿಟ್ರು ಇವ್ರು ಮಂತ್ರಿ ಆಗ್ತಾರೆ ಅಂತ. ನೆನ್ನೆ ಯಾವುದೋ ಸ್ಟೇಟ್ಮೆಂಟ್ ನೋಡಿದ್ರೆ ಮುನಿರತ್ನ ಅವರು ಇಲ್ಲ ನನಗೆ ಪವರ್ ಪೋರ್ಟ್ಫೋಲಿಯೋ ಬೇಕು ಅಂತ ಹೇಳಿದ್ದಾರೆ. ಸೊ ಆ ಥರದಲ್ಲಿ BJPಯಲ್ಲಿ ಬೇರೆ ಬೇರೆ ಥರದ ಉಮೇದುವಾರರಿದ್ದಾರೆ. ನಿಮಗೆ ನಾನು ಕೇಳ್ತಿರೋ ಪ್ರಶ್ನೆ, ನೀವು ರಾಜಕಾರಣವನ್ನು ಹತ್ತಿರದಿಂದ ನೋಡಿದ್ರು ಆಳ ಗೊತ್ತಿರೋದ್ರಿಂದ ಕೇಳ್ತಾ ಇದ್ದೀನಿ. ನ್ಯಾಷನಲ್ ಲೆವೆಲಲ್ಲೂ ಎನಿ ರಿಪೆಂಟ್ ಕಾಂಗ್ರೆಸ್ಗೆ ಯಾವುದ್ರ ಬಗ್ಗೆ? ಶಿರಾ ಮತ್ತು RR ನಗರದಲ್ಲಿ. ಶಿರಾದಲ್ಲಿ ರಾಜೇಶ್ ಗೌಡ್ರು ಮಾಡಿ ಅಂತ ಸೆಂಟ್ರಲ್ ಅವ್ರು ಹೇಳಿದ್ರು, ಇಲ್ಲಿ ಅವ್ರು ಕೇಳಲಿಲ್ಲ. ಸ್ಟಿಲ್ ಇನ್ನೊಬ್ರು ಅಂತ ಅಂದರೆ ಹಳಬ್ರನ್ನೇ ಹಾಕಿದ್ರು. ರಾಜೇಶ್ ಗೌಡ್ರು ಚಾನ್ಸ್ ಇತ್ತು ಅಂತ ನಿಮ್ಗೆ ಅನಿಸ್ತಕ್ಕೆ ಶುರು ಆಯ್ತಾ ಏನಾದ್ರು ಈಗ? ಇಲ್ಲ, ಅದೇನಾಗುತ್ತೆ ಹರಿ, ಅಥವಾ ಇಲ್ಲಿ ಕಾಂಗ್ರೆಸ್ನವರು ಕೊಡಬಾರ್ದಾಗಿತ್ತು ಅವರೆಲ್ಲರೂ. ನಾವು ಇಲ್ಲ, ನಿಮ್ಗೆ ಏನಾಗುತ್ತೆ, ಯಾರು ಹೇಳ್ದಂಗೆ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್, ಆಯ್ತಾ, ಬಟ್ ಫೇಲಿಯರ್ ಇಸ್ ಎನ್ ಆರ್ಫನ್, ಆಯ್ತಾ. ಸೊ ಆ ಥರದಲ್ಲಿ ಇವತ್ತು ರಿಪೆಂಟ್ ಇಲ್ಲ, ತುಂಬಾ ಜನಕ್ಕೆ ಅವಕಾಶ ಸಿಕ್ಕಿರೋದಿಲ್ಲ. ಅವರೆಲ್ಲ ಬೈಕೊಳ್ತಾ ಇರ್ತಾರೆ, ಏನಪ್ಪ ಅವಕಾಶ ಕೊಟ್ಟವ್ರಿಗೆ ಕೊಡ್ತಾ ಇರ್ತೀರಾ ಅಂತ. ಬಟ್ ಯಾವತ್ತೂ ಕೂಡ ನೀವು ಗೆಲ್ಲಬೇಕು ಅಂತ ಆದ್ರೆ ನೀವು ಯು ಆಲ್ವೇಸ್ ಗೋ ವಿತ್ ಎ ಸೇಫ್ ಪೇರ್ ಆಫ್ ಹ್ಯಾಂಡ್ಸ್. ಗೆಲ್ಲುವಂಥವ್ರಪ್ಪ ಇವ್ರಿಗೆ ಕೊಡಿ ಅನ್ನೋಂಥದ್ದು. ಸೊ ಆ ಥರದಲ್ಲಿ ಒಂದ್ಸರಿ ಅದು ವರ್ಕೌಟ್ ಆಗುತ್ತೆ, ಒಂದ್ಸರಿ ಇದ್ರಲ್ಲಿ ರಾಜಕಾರಣದಲ್ಲಿ ಎಂಡ್ ರಿಸಲ್ಟ್ ಯಾವಾಗಲೂ ಮ್ಯಾಟರ್ಸ್ ಅಲ್ವಾ ಸರ್?
ಅಲ್ಲ ಎಂಡ್ ರಿಸಲ್ಟ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬಂದ್ಮೇಲೆ ತಾನೇ ಗೊತ್ತಾಗುತ್ತೆ ಎಂಡ್ ರಿಸಲ್ಟ್ ಏನು ಅಂತ. ಬಟ್ ಇಲ್ಲಾಂದ್ರೆ ಎಲ್ಲರಿಗೂ ಊಹೆ ಹೋಯ್ತಾನೆ, ಇಲ್ಲ ನಾವು ಹೀಗ್ ಮಾಡಿದ್ರೆ ಚೆನ್ನಾಗಿರೋದು, ಇಲ್ಲ ಇದು ಹೀಗ್ ಮಾಡಿದ್ರೆ ಚೆನ್ನಾಗಿರೋದು ಅಂತ. ಅದು ಮತ್ತೆ ಇದಾದ್ಮೇಲೆ ಅನಾಲಿಸಿಸ್ ನಡೆದೇ ನಡೆಯುತ್ತೆ, ಪೋಸ್ಟ್ ಮಾರ್ಟಮ್ ನಡೆದೇ ನಡೆಯುತ್ತೆ. ಡೆಫಿನೆಟ್ಲಿ ಅಫ್ಕೋರ್ಸ್. ಶಿರಾ 14,206 ಮತಗಳನ್ನ ಡಾಕ್ಟರ್ ರಾಜೇಶ್ ಗೌಡ್ರು ಪಡ್ಕೊಂಡಿದ್ದಾರೆ. ಈ ಕ್ಷಣಕ್ಕೆ ಅವ್ರಿಗೆ ಟಫ್ ಟಗ್ ಆಫ್ ವಾರ್ ಕೊಡ್ತಿರೋರು. ಸ್ಟಿಲ್ ಬ್ಯಾಟಲ್ ಈಸ್ ಆನ್. 12,718. ಸೊ 2,000 ವ್ಯತ್ಯಾಸದಲ್ಲಿ ಇಬ್ರು ಓಡಾಡ್ತಿದ್ದಾರೆ ಸರ್. ಅದು ಶಿರಾದಲ್ಲಿ ಕಾಂಗ್ರೆಸ್ ಮತ್ತು ಭಾರತೀಯ ಜನತಾ ಪಕ್ಷ ಇಬ್ಬರ ಮಧ್ಯೆ ಕೂಡ ಅದು ಫೈಟೇ, ಟಫ್ ಫೈಟೇ. ಈಗ 2,000 ಡಿಫರೆನ್ಸ್ ಏನು ಅಲ್ಲ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಏನ್ ಟ್ರೆಂಡ್ ನೋಡಿದ್ವಿ ಶಿರಾದಲ್ಲಿ, ಅಂತರ ಇವಾಗ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇನ್ನು JDS ನವರು ಈ ಕ್ಷಣ ಅಲ್ಲೂ ಕಷ್ಟ ಇದೆ. ಬಿಕಾಸ್ 8,879 ಅವರ ಯಜಮಾನರ ಒಂದು ಫೇಸ್ ಅಥವಾ ಒಂದು ವರ್ಕ್ ಆಗಿಲ್ಲ ಇನ್ನೂ ಕೂಡ ಹೆಂಡತಿಗೆ ಅಂತ ಅನಿಸ್ತಾ ಇದೆ. ಸಿಂಪತಿ ಅದು ಕೂಡ ಯಾವುದು ವರ್ಕ್ ಆದಂಗೆ ಕಾಣಿಸ್ತಾ ಇಲ್ಲ. ಒನ್ಸ್ ಅಗೇನ್ BJP ಮತ್ತು ಕಾಂಗ್ರೆಸ್ ನಡುವೆ ಫೈಟೇ ಅಲ್ಲಿ ಶಿರಾದಲ್ಲಿ. ಈ ಕ್ಷಣಕ್ಕೆ ಈಗ 5ನೇ ಸುತ್ತು 6ನೇ ಸುತ್ತು ನಡೀತಿರೋದ್ರಿಂದ 5ನೇ ಸುತ್ತಿನ ಎಣಿಕೆ ಮುಕ್ತಾಯ ಆಯಿತು. ಸೊ ಹಾಗಾಗಿ 14,000 ಚಿಲ್ಲರೆ BJP, 12,000 ಚಿಲ್ಲರೆ ಕಾಂಗ್ರೆಸ್ ಇರೋದ್ರಿಂದ ಫೈಟ್ ಹೌದು. 14,206 ಭಾರತೀಯ ಜನತಾ ಪಕ್ಷ, ಇನ್ನು 12,712. 2,000 ಇಲ್ಲ, ಇನ್ನೂ ಕಡಿಮೆ ಇದೆ. ಹಂಗೆ ನೋಡಕ್ಕೆ ಹೋದರೆ ಫೈಟ್ ಈಸ್ ಆನ್. ಅದು ಯಾವಾಗ ಬೇಕಾದ್ರೆ ಶಿಫ್ಟ್ ಆಗುತ್ತೆ, ಹೇಗೆ ಬೇಕಾಗುತ್ತೆ. ಇದಿನ್ನೂ 15-20 ಸುತ್ತಿನ ಮತ ಎಣಿಕೆ ತನಕ ಶಿರಾ ಹಿಂಗೆ ಇದ್ದಂಗೆ ಕಾಣಿಸ್ತಾ ಇದೆ. ಆಮೇಲೆ ಚೇಂಜ್ ಆಗಬೇಕು ಅಷ್ಟೇ. ಆದರೆ ರಾಜರಾಜೇಶ್ವರಿ ನಗರ ಹಂಗಲ್ಲ. ಶಿರಾ ಮೇಡಮ್ ಕಷ್ಟ ಇದೆ ಅಥವಾ ಓಕೆನಾ? ನೀವು 300ಕ್ಕೂ ಹೆಚ್ಚು ಹಳ್ಳಿಗಳಿಗೆ ಹೋಗಿ ಬಂದಿರೋದ್ರಿಂದ ಕೇಳ್ತಾ ಇದ್ದೀನಿ ಪ್ರಶ್ನೆ. ಈಗ ಶಿರಾ ಕ್ಷೇತ್ರದಲ್ಲಿ ತಾವು ಏನು ಅಂಕಿಅಂಶವನ್ನು ಕೊಟ್ಟಿದ್ದೀರಾ, 6 ಜಿಲ್ಲಾ ಪಂಚಾಯಿತಿ ಇದೆ. ಅದರಲ್ಲಿ ಟೌನ್ 31 ವಾರ್ಡ್ ಇದೆ. ಫೈಟ್ ಅಂತೂ ಇದೆ, ಫೈಟ್ ನೆಕ್ ಟು ನೆಕ್ ಇದೆ. 31 ವಾರ್ಡಿನಲ್ಲಿ 9 ವಾರ್ಡ್ ನಮಗೆ ಬರೋದೇ ಇಲ್ಲ, ಆ ಸ್ಥಿತಿಯಲ್ಲಿದೆ. ಅಂದ್ರೆ ಟೌನ್ ಇದು 9ನೇ ಬಿಜೆಪಿ ಆಗಲ್ಲ, ಇಲ್ಲಿ ಅಲ್ಲಿ ಆಗಲ್ಲ, ಬಿಜೆಪಿಗೆ ಇದಿಲ್ಲ. ಉಳಿದಲ್ಲಿ ನಾವು ಶಿರಾ, ಅದೇ ಹುಲಿಗುಂಟೆ ಇದೆ. ಹುಲಿಗುಂಟೆಯಲ್ಲಿ ನಾವು ನೆಕ್ ಕೊಡ್ತೇವೆ. ಮತ್ತೆ ಇವರು ಹೇಳಿದ ಇವರ ಕ್ಷೇತ್ರ ಕಳ್ಳಬೆಳ್ಳೆಯಿಂದ ಹಿಡಿದು ಪ್ರತಿ ಮದಲೂರಿನಲ್ಲಿ ಹೈಯೆಸ್ಟ್ ಲೀಡ್ ತಗೊಳ್ತೇವೆ ನಾವು. ಮದಲೂರಿನಲ್ಲಿ ನೀರಾವರಿಗೆ ಹಾಹಾಕಾರ ನಡೀತಾ ಕೆರೆ ತುಂಬಿಸೋದೇ ಈ ಸರಿ ಗೆದ್ರೆ ಖಂಡಿತ, ಅದರಲ್ಲಿ 2 ಮಾತಿಲ್ಲ. ಆಮೇಲೆ ಇನ್ನೊಂದು ಬಹಳ ಮೇಜರ್ ಪಾಯಿಂಟ್ ಯಾರು ಹೇಳಿಲ್ಲ, ಪತ್ರಕರ್ತರು ಕೂಡ ಉಲ್ಲೇಖ ಮಾಡಿದ್ರು. ನಾನು ನನ್ನ ರಾಜಕೀಯ ಜೀವನದಲ್ಲಿ ನಾನು ಇಡೀ 224 ವಿಧಾನಸಭಾ ಕ್ಷೇತ್ರ ಓಡಾಡಿದ್ದೇನೆ, ಎಲ್ಲ ಬೈ ಎಲೆಕ್ಷನ್ಗೆ ಹೋಗಿದ್ದೇನೆ. ನಾನು ಶಿರಾ ಕ್ಷೇತ್ರದಲ್ಲಿ ನೋಡಿದಷ್ಟು ಗುಡಿಸಲುಗಳನ್ನ ಎಲ್ಲೂ ನೋಡಿಲ್ಲ. ಹೈಯೆಸ್ಟ್ ಗುಡಿಸಲುಗಳು ಎಲ್ಲಾ ಇದರಲ್ಲಿ ಗುಡಿಸಲುಗಳು. ಆಮೇಲೆ ಅಲ್ಲಿ ಬರೀ ನಮ್ಮ ಇದ್ದದ್ದು ಪರ್ಸೆಂಟ್ 9.41 ಕಳೆದ ಬಾರಿ ನಾವು ತೆಗೆದುಕೊಂಡ ಪರ್ಸೆಂಟ್ ಓಟು, ನಥಿಂಗ್. ನಮ್ಮವರು ಅಲ್ಲಿ ಪಾಪ ಶಕ್ತಿನೇ ಹೀನವಾದ ಸ್ಥಿತಿಯಲ್ಲಿರುವಂತ ಸ್ಥಿತಿಯಲ್ಲಿದ್ದೇವೆ ನಾವು. ಆದ್ರೆ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ನಿರಂತರವಾಗಿ 73 ವರ್ಷದಿಂದ ಒಮ್ಮೆ ಕಾಂಗ್ರೆಸ್ ಒಮ್ಮೆ JDS ಆಗುವಾಗ, ಇವತ್ತು ನಗರಸಭೆ ಕಾಂಗ್ರೆಸ್ನಲ್ಲಿ ಇದೆ, MLA JDS ನಲ್ಲಿ ಇದ್ರು. ಯಾವುದೇ ಅಭಿವೃದ್ಧಿ ಯೋಜನೆ ಸಿಗುದೇ ಇಲ್ಲ. ನಾನು ಕೊಟ್ರೆ ಅವನಿಗೆ ಹೆಸರು ಬರ್ತದೆ, ಅವನು ಕೊಟ್ರೆ ಇವರಿಗೆ ಹೆಸರು ಬರ್ತದೆ ಅನ್ನುವ ದೊಡ್ಡ ಜಗಳ ಅಲ್ಲಿ ಇಡೀ ಹಳ್ಳಿಯಲ್ಲಿ ನೋಡ್ತಾ ಇದೆ. ಅವರು ಹೇಳ್ತಾ ಇದ್ದಾರೆ ದೇವರು ಕೊಟ್ಟರು ಪೂಜಾರಿ ಬಿಡೋಲ್ಲ ಅಂತ. ಯಾವ ಯೋಜನೆ ಕೂಡ ಜನರಿಗೆ ಬರುವಂತ ಅಷ್ಟು ಅವ್ಯವಸ್ಥೆಯ ಗೂಡಾಗಿದೆ. ಉದಾಹರಣೆಗೆ ಟೌನ್ನಲ್ಲೇ ಒಂದು ಶಿವಾಜಿನಗರ ಅಂತ ಉಂಟು, ಅಲ್ಲಿರುವಂತ ಮನೆಗಳನ್ನ ಕಟ್ಟಿ ರೆಡಿ ಆಗಿದ್ರೆ ಕೊಡ್ಲಿಕ್ಕೆ ರೆಡಿ ಇಲ್ಲ. ಇಂತ ಬಹಳ ದೊಡ್ಡ ಅವ್ಯವಸ್ಥೆಯನ್ನ ನಾನು ಅದೆಲ್ಲ ಎನ್ಕ್ಯಾಶ್ ಮಾಡ್ಕೊಂಡ್ರ ನೀವಾಗ ಪ್ರಚಾರ ಟೈಮಲ್ಲಿ ಒಬ್ಬ ರಾಜಕೀಯ ಪಕ್ಷದ ಇದಾಗಿ. ಮತ್ತೆ ನಾವು ಯಾವಾಗ ಅದು ನಂಜನಗೂಡು ಆಗಿರ್ಬೋದು, ಪ್ರತಿಯೊಂದು ಇಲೆಕ್ಷನ್ಗೆ ಆಗಿರ್ಬೋದು, ಇವತ್ತಿಗೂ ನಮ್ಮ ನಂಜನಗೂಡಿನಲ್ಲಿ ಲಿಸ್ಟ್ ಇದೆ. ನಾವು ಸೋತಿದ್ದೇವೆ, ಆಗ ಸರ್ಕಾರ ಬೇರೆ ಇತ್ತು, ಇವತ್ತು ಗೆದ್ದಿದ್ದೇವೆ. ಅಲ್ಲಿ ನಾವು ಏನ್ ಕೆಲಸವನ್ನು ನಾವು ಪ್ರಾಮಿಸ್ ಮಾಡಿದ್ದೇವೆ ಅದನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಗೊತ್ತಿಲ್ಲ ಈಗ ಶಿರಾದ ಲೀಡ್ನ ಒಂದು ಅಂಕಿಅಂಶಗಳನ್ನ ಗಮನಿಸಿದ್ರೆ ಅದು ನೆಕ್ ಟು ನೆಕ್ ಫೈಟಲ್ಲೇ ಇದೆ. ಕಾಂಗ್ರೆಸ್ನಲ್ಲಿ ಸಂಭ್ರಮದಲ್ಲಿದ್ದ BJP ಅವರು ಸೈಲೆಂಟ್ ಆಗ್ತಿದಾರಂತೆ, ಬಿಕಾಸ್ ಆ ಅಂತರ ಕಡಿಮೆ ಆಗ್ತಾ ಇದೆ ಅಂತ. 9ನೇ ಸುತ್ತಿನಲ್ಲಿ ಇದೀಗ ಇಲ್ಲಿ RR ನಗರಕ್ಕೆ ಹೋಗೋಣ. ಇದು 8-9 ಆಗ್ತಿದ್ದಾಗೇನೆ ಒನ್ಸ್ ಅಗೇನ್ ಭಾರತೀಯ ಜನತಾ ಪಕ್ಷ ಮುನಿರತ್ನ ಮುನ್ನಡೆ. ಇಲ್ಲಂತೂ ಕಾಂಗ್ರೆಸ್ ಹತ್ರಕ್ಕೆ ಹೋಗೋ ಲಕ್ಷಣ ಕಾಣಿಸ್ತಾ ಇಲ್ಲ. ಪ್ರತಿ ಹಂತದಲ್ಲೂ ಕೂಡ ಮುನಿರತ್ನ ಅವರು ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಪ್ರತಿ ಸುತ್ತು ಮುಗಿತಾ ಇದ್ದಾಗೆ. ಆದರೆ ಅಲ್ಲಿ ಶಿರಾದಲ್ಲಿ ಪ್ರತಿ ಸುತ್ತು ಮುಗಿತಿದ್ದಂಗೆ ಕಾಂಗ್ರೆಸ್ನವ್ರು BJP ಹತ್ರ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಅಲ್ಲಿ ಡಿಫ್ರೆನ್ಸ್ ಕಡಿಮೆ ಆಗ್ತಾ ಇದೆ, ಇಲ್ಲಿ ಡಿಫ್ರೆನ್ಸ್ ಹೆಚ್ಚಾಗ್ತಾ ಇದೆ. 9ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರು ಲೀಡ್ ತಗೋತಾ ಇದ್ದಾರೆ. ಇದು 45-46 ಸಾವಿರಕ್ಕೆ ಬಂದ್ಬಿಡುತ್ತೆ ಲೀಡು. ಈ 22,000 ಇದು 7ನೇ ಸುತ್ತು 8ನೇ ಸುತ್ತು ಮತದಾನದ 8ನೇ ಸುತ್ತಿನ ಎಣಿಕೆ ಮುಗಿದಾಗಿತ್ತು. ಈಗ 9ನೇ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಹಾಗಾಗಿ ಅದರದ್ದೊಂದು ಫೈನಲ್ ಅಪ್ಡೇಟ್ ಬರಬೇಕೀಗ. ಜಸ್ಟ್ ವೈಟಿಂಗ್. RR ನಗರದಲ್ಲಿ 9ನೇ ಸುತ್ತಿನ ಮತ ಎಣಿಕೆ ಈಗ ಬಂದಿರೋದು ಶಿರಾದ ಬಾವುಟ. ಕಾಂಗ್ರೆಸ್ನವರು ಸರ್
ಅಬ್ಬಾ ಶಿರಾದಲ್ಲಿ ಒಂದೊಂದು ಖುಷಿ ಬಂತು. ಬೆಳಗ್ಗೆಯಿಂದ ಸೈಲೆಂಟ್ ಆಗಿದ್ರು ಬ್ರಿಜೇಶ್ ಕಾಳಪ್ಪ ಸರ್, ಈಗ ಒಂದು ಸ್ವಲ್ಪ ನಾವು ಜೀವಂತವಾಗಿದ್ದೀವಿ ಈ ಭಾಗದಲ್ಲಿ ಈಗ ಅಂತ ಅಂದರೆ ಒಂದಷ್ಟು ಕಾನ್ಫಿಡೆನ್ಸ್ ತಂದು ಕೊಡುತ್ತೆ ಕಾರ್ಯಕರ್ತರಿಗೆ. ಗೊತ್ತಿಲ್ಲ, ಗೆಲ್ಲೋದು ಸೋಲೋದು ಇನ್ನೂ ಲೇಟ್ ಇದೆ, ಬಟ್ ಸ್ಟಿಲ್ ಏನು ಇಂಡಿಕೇಟ್ ಮಾಡ್ತಾರೆ ಸರ್ ಈಗ? ಇಲ್ಲ, ಸ್ವಲ್ಪ ಏನೋ ಅಲ್ಲಿ ಕೌಂಟಿಂಗ್ ಸ್ಟೇಷನ್ ಏನೋ ಸ್ವಲ್ಪ ಒಳ್ಳೆ ರಿಸಲ್ಟ್ಸ್ ಬಂದಿರೋ 1,500 ಬಂದ್ಬಿಟ್ರಿ ಈಗ ಹತ್ತತ್ರಕ್ಕೆ. ಅದಕ್ಕೋಸ್ಕರ ಇನ್ನೊಂದು 2 ಸುತ್ತಲ್ಲಿ ಹಿಂದೆ ಮುಂದೆ ಆಗ್ಬಿಟ್ರೆ ಮುಂದಕ್ಕೆ ಹೋಗ್ಬಿಡ್ತೀರಾ ಗೊತ್ತಿಲ್ಲ. ಸೊ ಬಟ್ ನಾನು ಅವಾಗ್ಲಿಂದ ಹೇಳ್ತಿದ್ದೀನಿ, ಜಯಚಂದ್ರ ಅವ್ರು ಮಾಡಿರುವಂತ ಕೆಲಸ ಅಲ್ಲಿ ನಮ್ಗೆ ಎಲ್ಲ ಜನರೆಲ್ಲ ಮಾತಾಡ್ಕೊತಾ ಇದ್ರು. ಇವಾಗ ದಿನೇಶ್ ಅವ್ರು ಹೇಳಿದ್ರಲ್ಲ, ಇವಾಗ ಒಂದು ಜಲಾನಯನ ಪ್ರದೇಶದಿಂದ ಇನ್ನೊಂದು ಜಲಾನಯನ ಪ್ರದೇಶಕ್ಕೆ ನೀವು ನೀರು ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳಿದ್ರೆ ಚಿಕ್ಕ ಕೆಲಸ ಏನಲ್ಲ. ಅದು ಸುಪ್ರೀಂ ಕೋರ್ಟ್ ನಿಮ್ಗೆ ಚೀಮಾರಿ ಹಾಕ್ಬೋದು, ಮತ್ತೆ ಬೇರೆ ಬೇರೆ ತೊಂದರೆ ಬರ್ಬೋದು. ಒಬ್ಬ ರಾಜಕಾರಣಿಯ ಜೀವನದಲ್ಲಿ ಇಂಥ ಒಂದು ದೊಡ್ಡ ಕೆಲಸ ಮಾಡಬೇಕು ಅನ್ನೋಂಥದ್ದು ಅದು ಜಯಚಂದ್ರ ಅವ್ರು ಮಾಡಿದ್ದಾರೆ. ಅದಕ್ಕೋಸ್ಕರ ಒಂದು ಭಗೀರಥ ಅಂತ ಇವತ್ತು ಏನು ಹೇಳ್ತೀವಿ, ಭಾಗೀರಥ ಮೇಲ್ಗಡೆಯಿಂದ ಗಂಗೆಯನ್ನ ಕೆಳಗಡೆ ತಂದಿರುವಂತವ್ರು, ಅದೇ ತರ ಇವರು ಒಂದು ಕೆಲಸ ಮಾಡಿದಾರೆ. ಇವರು ಕೂಡ ಈಗ ನೆಕ್ಸ್ಟ್ ಗೆದ್ರೆ ಕಾವೇರಿಯನ್ನು ಒಳಗೊಂಡು ತ್ರಿವೇಣಿ ಸಂಗಮವನ್ನು ಮಾಡ್ತೀನಿ ನಾನು ಆ ಭಾಗದಲ್ಲಿ ಅಂತ ಇವರು ಜನರು ಪ್ರಾಮಿಸ್ ಮಾಡಿದ್ದಾರೆ. ದಿನೇಶ್ ಅಮೀನ್ಮಟ್ಟು ಸರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ಶಿರಾದ ರಿಸಲ್ಟ್ ಹಿನ್ನಡೆ ಮುನ್ನಡೆಗಳಂತೂ ನೆಕ್ ಟು ನೆಕ್ ಫೈಟ್ ಅಂತೂ ಮುಂದಕ್ಕೆ ಹೋಗುತ್ತೆ ಸರ್. ಅದನ್ನು ಈಗಲೇ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನಾವು RR ನಗರದಲ್ಲಿ ಏನು ಒಂದು ಸ್ಪಷ್ಟ ಟ್ರೆಂಡ್ ಕಾಣ್ತಾ ಇದೆ, ಅದು ಆ ರೀತಿಯ ಟ್ರೆಂಡ್ ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಏರುಪೇರುಗಳಾಗ್ತದೆ. ಬಟ್ JDS ಮಂಕಾಗೋಯ್ತಲ್ಲ ಸರ್, ಅದೇ ಇಲ್ಲಿ ಪ್ರಶ್ನೆ. JDS ಎಷ್ಟು ಹೆಚ್ಚು ಮಂಕ್ ಆಗುತ್ತೆ, ಅದರ ಅಡ್ವಾಂಟೇಜ್ ಯಾರಿಗೆ ಹೋಗುತ್ತೆ ಅಂತ ನೋಡಬೇಕಾಗಿತ್ತು. ಆ ಅಡ್ವಾಂಟೇಜ್ ಈಗಿರುವ ಪ್ರಕಾರ ಅದು BJPಗೆ ಹೋಗ್ತಾ ಇದೆ. ಯಾಕಂದರೆ BJPಗೆ ಈಗ ಅವರ ವಕ್ತಾರರೇ ಒಪ್ಕೊಂಡಾಗೆ ಅಲ್ಲಿ ನೆಲೆ ಇರಲಿಲ್ಲ. ಅಲ್ಲಿ ಅವರು ಇನ್ನೊಂದು ಮಾತು ಹೇಳಿದರು, ಅಲ್ಲಿ ನಗರಸಭೆ ಒಂದು ಪಕ್ಷದಲ್ಲಿದೆ, ಜಿಲ್ಲಾ ಪಂಚಾಯತಿ ಇನ್ನೊಂದು ಪಕ್ಷದಲ್ಲಿದೆ, ಅದರಿಂದ ಅಲ್ಲಿ ಕೋಆರ್ಡಿನೇಷನ್ ಇಲ್ಲ ಅಂತ. ಈಗ ಮೂರನೇ ಪಕ್ಷ ಅಲ್ಲಿ ಪ್ರವೇಶ ಆದ್ರೆ ಇನ್ನು ಗೊಂದಲ ಜಾಸ್ತಿ ಆಗುತ್ತೆ, ಅದು ಏನು ಕಡಿಮೆ. ವೆಲ್ಕಮ್ ಬ್ಯಾಕ್ ಟು ಯು ಸರ್. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀವಿ, ಮತ್ತಷ್ಟು ಮಾಹಿತಿಯನ್ನು ನಾವಂತೂ ಕೊಡೋದಕ್ಕೆ ರೆಡಿ ಆಗಿದ್ದೀವಿ. ನೀವೆಲ್ಲೂ ಹೋಗ್ಬೇಡಿ, ಟೇಕ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಶಿರಾ ಕ್ಷೇತ್ರದಲ್ಲಿ ಇವಾಗ ನಮಗೆ ಟ್ರೆಂಡ್ ಗೊತ್ತಾಗ್ತಾ ಇದೆ. ಯಾಕಂದ್ರೆ 6ನೇ ಸುತ್ತಿನ ಮತ ಎಣಿಕೆ ಶಿರಾ ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. ಮತ್ತೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಗೌಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಂಥರ ಹಾವು ಏಣಿ ಆಟ ಏನಿದೆ ಅದು ಶಿರಾದಲ್ಲಿ ಇವಾಗ ಸ್ಟಾರ್ಟ್ ಆಗಿದೆ. 1349 ಮತಗಳ ಅಂತರದಿಂದ ಮುನ್ನಡೆ ಅಷ್ಟೇ. ಯಾಕೆಂದ್ರೆ ಆ ಪದವನ್ನ ನಿಜವಾಗ್ಲೂ ಹೇಳಬೇಕು, ಅಷ್ಟೇ. ಶಿರಾದಲ್ಲಿ 6ನೇ ಸುತ್ತಿನ ಮತ ಎಣಿಕೆ ಪ್ರಕ್ರಿಯೆ ಮುಗಿದಿದೆ. ಭಾರತೀಯ ಜನತಾ ಪಕ್ಷದ ರಾಜೇಶ್ ಗೌಡ್ರು ಮತಗಳ ಅಂತರದಿಂದ ಮುಂದಿದ್ದಾರೆ ನಿಜ, ಆದರೆ ಅಂತರ ಕಡಿಮೆ ಆಗ್ತಾ ಇದೆ. ಅದು 2,500 ಇತ್ತು, 1,500ಕ್ಕೆ ಬಂತು. ಈಗ ಮಗದೊಂದು ಸುತ್ತಿನ ಮತ ಎಣಿಕೆ ಮುಗಿದ ಮೇಲೆ 1346 ಮತಗಳ ಅಂತರದಿಂದ ಮುನ್ನಿದ್ದಾರೆ. ಬಹುಶಃ ಇನ್ನೊಂದು 2 ಸುತ್ತಲ್ಲಿ ಎಕ್ಸಾಕ್ಟ್ ಟ್ರೆಂಡ್ ಗೊತ್ತಾದ್ರೂ ಆಗಬಹುದು. ಕಷ್ಟ. ಇದು 6ನೇ ಸುತ್ತು, 25 ಸುತ್ತಿದೆ, 24 ಸುತ್ತಿದೆ. ಕಾಂಗ್ರೆಸ್ ಅವರು ಹತ್ತತ್ರ ಬರ್ತಾ ಇದ್ದಾರೆ. 15, 18 ಸುತ್ತು ಮುಗಿದ್ರೆ ಅವಾಗ ಯಾರಾದ್ರೂ ಎಲ್ಲಾರು ಇದ್ರೆ ಅವಾಗ ಹೇಳೋಕ್ ಸಾಧ್ಯ, ಅದರ್ವೈಸ್ ಚಾನ್ಸೇ ಇಲ್ಲ. ನನ್ನ ಪ್ರಕಾರ ಈ 6ನೇ ಸುತ್ತಿರೋದು ಈ ಅಂತರದಲ್ಲಿದ್ರೆ ಇನ್ನೊಂದು 5-6 ಸುತ್ತು ಹಿಂಗೆ ತರ್ಕಲ ಮೂಲಕ ಮೇಲೆ ಕೆಳಗೆ ಓಡಾಡ್ತಿರುತ್ತೆ. ಆಮೇಲೆ ಯಾರಾದ್ರೂ ಕಂಟಿನ್ಯೂಸ್ ಆಗಿ ಒಂದು 3 ಸುತ್ತನ 2,000 ಮತಗಳ ಅಂತರದಿಂದ ಮುಂದಕ್ಕೆ ಏನೋ ಲೀಡ್ ತಗೊಂಡ್ರೆ, ಓವರ್ ಆಲ್ ಅದೇ ಟ್ರೆಂಡಲ್ಲಿ ಮುಂದೋದ್ರೆ ಶಿರಾದಲ್ಲಿ ಅವಾಗಲೇ ಯಾರಾದರೂ ಒಬ್ಬರು ಒಂದು 5,000-6,000 ಮತಗಳ ಅಂತರದಲ್ಲಿ ಗೆದ್ರೆ ಅದು ಹೆಂಗಾಗುತ್ತೆ ಅಂತ ಗೊತ್ತಿಲ್ಲ. ಬಹುಶಃ ಆ ಟ್ರೆಂಡ್ ಏನು ಸರ್ 83, ಅದಕ್ಕೆ ಹೇಳಿದ್ದು ಸರ್. ಯಾವಾಗಲೂ ಅಷ್ಟೇ ಅಲ್ವ ಸರ್, ಅತಿ ಕಡಿಮೆ ಅತಿ ಹೆಚ್ಚು ಆದರೆ ಯಾರನ್ನೋ ಮುಳುಗ್ಸೋಕ್ಕೆ ಇಲ್ಲ ಯಾರನ್ನೋ ಏಳ್ಸೋಕ್ಕೆ ಆಗಿರುತ್ತೆ ಮತಗಳು ಯಾವಾಗಲೂ ಕೂಡ. ಆ ಟ್ರೆಂಡ್ ನಾವು ನೋಡ್ತೀವಿ ತುಂಬ ಸರಿ ಕೂಡ. ಇದು ಶಿರಾದಿಂದ ಬರ್ತಿರುವಂತಹ ದೃಶ್ಯ. ಕಾಂಗ್ರೆಸ್ನವರು ಒಂದು ಗೆಲುವಿನ ವಿಶ್ವಾಸದಲ್ಲಿದ್ದಾರೆ, ಇನ್ನು ಮುನ್ನಡೆಯಲ್ಲಿ ಇಲ್ಲ. ಬಟ್ ಸ್ಟಿಲ್ ನಾವು ಗೆಲುವಿಗೆ ಹತ್ತತ್ರ ಹೋಗ್ತಿದ್ದೀವಿ ಅಂತ ಯಾರಿಗೆ ಆದ್ರೂ ಅಷ್ಟೇ ಈಗ ಸೆಲೆಬ್ರೇಟ್ ಮಾಡೋದು ತುಂಬಾ ಕಷ್ಟ. ಬೆಳಿಗ್ಗೆ ಸಿಎಂ ಮೀಟ್ ಮಾಡಿ ವಿಜಯೇಂದ್ರ ಅವರು ಆ ಟ್ರೆಂಡ್ ಏನ್ ಸ್ಟಾರ್ಟ್ ಆಯ್ತು, ಸೊ ಅವಾಗ ಹೋಗ್ಬಿಟ್ಟು ಇಲ್ಲ ಗೆಲುವು ನಮ್ದೆ ಅಂತ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರು. ಓಕೆ, RR ನಗರ ಮತ್ತೆ ವಾಪಸ್ ಬರ್ತಾ ಇದ್ದೀವಿ ಬೆಂಗಳೂರಿಗೆ. ಹೆಣ್ಮಕ್ಳೆಲ್ಲ ಫುಲ್ ಹ್ಯಾಪಿ. ಅಲ್ಲಿ ಮುನಿರತ್ನ ಅವರು, ಅವರ ಅಭಿಮಾನಿಗಳು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅವರೆಲ್ಲರೂ ಕೂಡ ಸಂಭ್ರಮವನ್ನ ಆಚರಿಸ್ಕೊಳ್ತಿದ್ದಾರೆ. ಏನ್ ಹೇಳ್ತಿದ್ದಾರೆ ಕೇಳಿಸ್ತಿಲ್ಲ. ಲೆಟ್ಸ್ ಗೋ, ಒಂದು 10 ಸೆಕೆಂಡ್ ಕೇಳಿಸ್ಕೊಳ್ಳೋಣ ಏನಂತ. ಲೆಟ್ಸ್ ಗೋ ಲೈವ್.
ಈ ಕ್ಷಣ ಬರ್ತಾ ಇದೆ 9ನೇ ಸುತ್ತಿನಲ್ಲಿ 2466 ಮತಗಳನ್ನ ಪಡ್ಕೊಂಡು ಮುನ್ನಡೆ ಇದ್ದಾರೆ. ಅಂದ್ರೆ ಒಂದೊಂದು ಸುತ್ತಲ್ಲೂ ಅದು 2500, 2500, 3000 ಈ ತರದ ಮತಗಳ ಅಂತರದಲ್ಲಿ ಮುನ್ನಡೆಯನ್ನ ಮುನಿರತ್ನ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪಡ್ಕೋತಿದ್ದಾರೆ. ಬಂತಲ್ಲ ಈಗ ಬರ್ತಾ ಇರುವಂತ ಬ್ರೇಕಿಂಗ್ ನ್ಯೂಸ್. ಬರೋಕ್ ಮುಂಚೆನೆ ಹೇಳ್ತಿದ್ದೀನಿ, 10ನೇ ಸುತ್ತಿನಲ್ಲೂ ಕೂಡ ಮುನಿರತ್ನ ಅವರು ಲೀಡ್ ಪಡ್ಕೋತಾ ಇದ್ದಾರೆ. ಒಂದೊಂದು ಸೆಕೆಂಡ್ ನಿಲ್ಲಿಸಿದ್ರು ಮಾತಾಡೋದು, ಇನ್ನೊಂದು ರೌಂಡ್ ಮುಗ್ದೋಗಿರುತ್ತೆ, ಲೀಡ್ ಇನ್ನೊಂದು 2500 ಬಂದ್ಬಿಟ್ಟಿರುತ್ತೆ. 10ನೇ ಸುತ್ತಿನಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮುನಿರತ್ನ ಮಗದೊಮ್ಮೆ ಭರ್ಜರಿ ಗೆಲುವಿನತ್ತ ಮುನ್ನಡೀತಿದ್ದಾರೆ ಅಂತ ಅನಿಸ್ತಾ ಇದೆ. ಟೋಟಲ್ 25 ಸುತ್ತುಗಳ ಮತ ಎಣಿಕೆ, ಅದರೀಗ 10 ಸುತ್ತಾಯಿತು. ಇನ್ನೊಂದು 3 ಸುತ್ತು ಕಳೆದ್ರೆ ಎಕ್ಸಾಕ್ಟ್ಲಿ 50% ಮುಗಿಸ್ದಂಗೆ ಸುತ್ತಿನ ಲೆಕ್ಕಾಚಾರದಲ್ಲಿ. ಅವಾಗಲೂ ಹೀಗೆ ಇದ್ದಾರೆ. ಇನ್ನೊಂದು 5-6 ಸುತ್ತು ಇದೇ ಟ್ರೆಂಡ್ ಮುಂದುವರೆದ್ರೆ ಕಷ್ಟ 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 ಕಾಂಗ್ರೆಸ್ನವ್ರಿಗೆ ಅದರಿಂದ ಹೋಗಿ ಓವರ್ಟೇಕ್ ಮಾಡಿ ನಾವು ಗೆಲ್ತೀವಿ ಅಂತ ಹೇಳೋದು. ಮುನಿರತ್ನ ಅವ್ರಿಗೆ 2,00,000 ಮತ ಅಂದರೆ 50,387 ಮತಗಳನ್ನು ಮುನಿರತ್ನ ಅವರು ತಮ್ಮ ಬತ್ತಳಿಕೆಗೆ ಹಾಕೊಂಡಿದ್ದಾರೆ. ಆದರೆ ಎಕ್ಸಾಕ್ಟ್ಲಿ ಅರ್ಧ 25,244 ಮತಗಳನ್ನು ಕುಸುಮ ಅವರು ಪಡ್ಕೊಂಡಿದ್ದಾರೆ. 50-50 ಕರೆಕ್ಟಾಗಿದ್ದಾರೆ ಅವರು. 50,000 ಚಿಲ್ಲರೆ ಅವ್ರಿಗೆ, 25,000 ಚಿಲ್ಲರೆ ಇವ್ರಿಗೆ. ಅಂದ್ರರ್ಥ ಡಿಫ್ರೆನ್ಸೇ 25,000 ಇದೆ. ಇನ್ನೊಂದು 5 ಸುತ್ತಿನ ಮತಗಳಲ್ಲಿ ಅದು 35,000, 40,000ಕ್ಕೆ ಹೋಗ್ಬಿಟ್ರೆ ಒಂದು ದೊಡ್ಡ ಉಸಿರು ತಗೋಬೇಕು. ಹಿಂಗೆ ಕಷ್ಟ ಆಗುತ್ತೆ ಕಾಂಗ್ರೆಸ್ನವ್ರಿಗೆ ಗ್ಯಾರಂಟಿ ಅಂತ. ಅದನ್ನು ಮೀರಿದ್ದು ನಂಗೊಂದು ಕುತೂಹಲ ಇದೆ ಮೇಡಮ್. RR ನಗರದಲ್ಲಿ ಮುನಿರತ್ನ ವರ್ಚಸ್ಸಿಂದ ಇಷ್ಟು ಮತ ಬಿದ್ದಿದೆಯಾ ಅಥವಾ ಮುನಿರತ್ನ ಬಿಜೆಪಿ ಸೇರಿದ ಮೇಲೆ ಪಕ್ಷದ ವರ್ಚಸ್ಸಿಂದ ಹಿಂಗಾಯ್ತಾ? ಇಲ್ಲಿ 2 ವರ್ಕೌಟ್ ಆಗುತ್ತೆ. ಪಕ್ಷದ ವರ್ಚಸ್ಸು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ RR ನಗರದಲ್ಲಿ ಇದೆ. ಆಮೇಲೆ ಮುನಿರತ್ನ ಕೂಡ ಕಳೆದ ಜನರ ಸೇವೆಯನ್ನು ಬಹಳಷ್ಟು ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ಅದು ಕೊರೋನಾ ಟೈಮ್ನಲ್ಲಿ ಅಂತೂ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು, ಯಾರು ಕೂಡ ಅನ್ನ ಇಲ್ಲ ಅಂತ ಹೇಳಿಲ್ಲ ಅವರ ಕ್ಷೇತ್ರ. ಈಗ ನನ್ನ ಕೊಲಿಗೂ ಇನ್ನೊಂದ್ಸಲ ದೃಶ್ಯ ಪ್ಲೇ ಮಾಡ್ತೀವಿ ಮೇಡಮ್. ಹೆಣ್ಮಕ್ಳೆಲ್ಲ ಸಂಭ್ರಮ ಮಾಡ್ತಿರೋದು. ಯಾವಾಗ ಈಗ ಪ್ಲೇ ಮಾಡ್ತಿದ್ರು ಕೂಡ ಹೆಣ್ಮಕ್ಳೇ ಸಂಭ್ರಮ ಮಾಡ್ತಿದ್ದಾರೆ ಭಾರತೀಯ ಜನತಾ ಪಕ್ಷ. ಏನ್ ಮ್ಯಾಜಿಕ್ ಇದು? ಹೆಣ್ಮಕ್ಳೇ ಇದಾರಲ್ಲ, ಯಾಕೆ ನೀವು ಹೆಣ್ಮಕ್ಳಾಗಿರೋದು ಕೇಳ್ತಾ ಇದ್ದೀನಿ. ಅಂದ್ರೆ ಅಷ್ಟೊಂದು ಜನ ಇದ್ದಾರೆ. ಈ ಸಲ RR ನಗರದಲ್ಲಿ ಹೆಣ್ಮಕ್ಳ ದೊಡ್ಡ ಟೀಮ್ ಕೆಲಸ ಮಾಡಿತ್ತು. ಬಹಳ ದೊಡ್ಡ ಟೀಮ್, ಎಲ್ಲ ಕಡೆಯಿಂದ ಬಂದು ಬಹಳ ದೊಡ್ಡ ಟೀಮ್ ಈ ಸಲ RR ನಗರದಲ್ಲಿ. ಮತ್ತೆ ಎಲ್ಲರ ಯಾವುದೇ ಮುನಿಸಿಲ್ಲದೆ, ಗಂಡು ಮಕ್ಕಳಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಮುನಿಸಿರ್ಬಹುದು, ಯಾವುದೇ ಮುನಿಸಿಲ್ಲದೆ ಸಣ್ಣ ಪುಟ್ಟ ಅಲ್ಲ, ದೊಡ್ಡ ಮುನಿಸೆ. ಯಾಕಂದ್ರೆ ಮುನಿಸಿರೋರು ಮುನಿಯವರು ಮುನಿದುಕೊಂಡು ಬರಲಿಲ್ಲ. ಆದ್ರೆ ಹೆಣ್ಮಕ್ಕಳು ಬಿಂದಾಸ್ ಆಗಿ ಪಕ್ಷ ಅಂತ ಹೇಳಿ ಬಿಂದಾಸ್ ಆಗಿ ಕೆಲಸ ಮಾಡಿದ್ದಾರೆ. ನೋಡಿ ಅವರು ಹೆಂಗಿದ್ದಾರೆ. ಇವನು ನೀವು ಚುನಾವಣೆಯ ಪೋಲಿಂಗ್ ಡೇಸ್ ನೋಡಿದ್ರೆ ಪುರುಷರಿಗಿಂತ ಹೆಚ್ಚಿನವರು ಮಹಿಳೆಯರೇ ಇದ್ರು. ಅದಕ್ಕೆ ಈ ಪ್ರಶ್ನೆ ಕೇಳಿದ್ದು. ನೋಡಿ ಎಲ್ಲಿ ಕ್ಯಾಮ್ರಾ ಇಟ್ಟರು ಹೆಣ್ಮಕ್ಳು ಇದ್ದಾರೆ, ಎಲ್ಲ ಕಡೆ ಅವರೇ ಸಂಭ್ರಮ, ಅವ್ರದೇ ಕೆಲಸ ಮಾಡಿದ್ದಾರೆ, ಖುಷಿ ಪಡ್ತಾ ಇದ್ದಾರೆ.
ರಾಜರಾಜೇಶ್ವರ ನಗರದಲ್ಲಿ ಮುನಿರತ್ನ ಅವರು 25,000 ಮತಗಳ ಒಂದು ಅಂತರವನ್ನು ಕಾಯ್ದುಕೊಳ್ತಿದ್ದಾರೆ. ಸೊ ಹಾಗಾಗಿ ಭರ್ಜರಿ ಗೆಲುವಿನತ್ತ ಮುನ್ನುಗ್ತಾ ಇರೋದ್ರಿಂದ ಅವರ ಅಭಿಮಾನಿಗಳೆಲ್ಲ, ಅದರಲ್ಲೂ ಕೂಡ ಮಹಿಳಾ ಕಾರ್ಯಕರ್ತರು, ಹೆಣ್ಮಕ್ಳು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಂಭ್ರಮ ಪಡ್ತಿರುವಂತಹ ದೃಶ್ಯ. ನಾವೇನೋ ಎಲೆಕ್ಷನ್ಗೆ ಗೆಲ್ತಾ ಇದ್ದೀವಿ ಅಂತ ಅನ್ಕೋತಿದ್ದಾರೆ ನಿಜ, ಆದರೆ ಕರೋನಾನ ಗೆಲ್ಬೇಕಪ್ಪ, ಹುಷಾರಾಗಿರಿ ಅಂತ ಸ್ಟುಡಿಯೋಲಿ ನಿಂತ್ಕೊಂಡು ಹೇಳಬೇಕು ಕನ್ಸರ್ನ್ ಆಗಿ. ಹೆಣ್ಮಕ್ಳಿಗೆ ಏನು ಅನಿಸ್ತಾ ಇದೆ ಭಾರತಿ ಮೇಡಮ್? ಕೊರೋನಾ ಅಂತ ಮರ್ತೇ ಬಿಟ್ಟಿರ್ತಾರೆ ನನ್ನ ಪ್ರಕಾರ. ಹಾಗೆ ಅನಿಸ್ಬಿಡುತ್ತಲ್ಲ ಖಂಡಿತ. ಅದು ಗೆಲುವು ಅಂದ್ರೆ ಅದೊಂಥರ ಜೀವದಾನ ಬಂದಂಗೆ ಆಗುತ್ತೆ ಅವರಿಗೆ. ಬಹಳ ಕಷ್ಟಪಟ್ಟು ಕೆಲಸ ಮಾಡಿರ್ತಾರೆ. ಆ ಗೆಲುವು, ಸೋಲಲ್ಲಿ ಹೇಗೆ ನಾವು ನೆಲ ಕಚ್ಚುತ್ತೇವೆ, ಆ ಗೆಲುವಿನಲ್ಲಿ ಹಾಗೆ ಆಕಾಶದಲ್ಲಿ ಹಾರಾಡ್ತಾ ಇರ್ತೇವೆ. ಯಾವುದೇ ರಾಜಕಾರಣಿಗಳಾಗ್ಲಿ ಆ ವಿಧಾನಸಭಾ ಕ್ಷೇತ್ರದಲ್ಲಿ, ಇದು ಸೀರಿಯಸ್ ಕ್ವಶನ್ ನನಗೆ, ಅದೆಲ್ಲ ದಿನೇಶ್ ಅಮ್ಮಿಮಟ್ಟು ಸರ್ನು ಕೇಳ್ತೀನಿ ನಾನು, ಅಥವಾ ಬ್ರಿಜೇಶ್ ಸರ್ನು ಕೇಳ್ತೀನಿ. ಐ ಜಸ್ಟ್ ವಾಂಟ್ ಟು ನಿಮ್ಮ ರಿಯಾಕ್ಷನ್ ಫಸ್ಟ್ ಕೇಳ್ತೀನಿ. ಪ್ರತಿ ಬೂತ್ ಇದೆಯಲ್ಲ, ಎವ್ರಿ ಬೂತ್ ಗೆಲ್ಕೊಡೋದು, ಪ್ರತಿ ಸುತ್ತನ್ನೂ ಒಬ್ಬರೇ ಗೆಲ್ಲೋದು ಭಾಳ ಕಷ್ಟ ಇದೆ ಮೇಡಮ್. ಇದೇನು 10 ಸುತ್ತಾಯಿತು 11 ಸುತ್ತಾಯಿತು ನಾನ್ ಸ್ಟಾಪ್ ಗೆಲ್ತಾ ಇದ್ದಾರೆ. ಏನಿದು ಮ್ಯಾಜಿಕ್ಕು, ಏನಿದು ಲಾಜಿಕ್ಕು? ಅಲ್ಲಿ ಬಂದಂತ ಮಾಹಿತಿ ಪ್ರಕಾರ ನಾವು ಫೋನ್ ಮಾಡಿಕೊಂಡು ಕೇಳಿದ್ದೇವೆ ಎಲ್ಲ ಬೂತ್ಗಳಲ್ಲಿ. ಅನೇಕ ಮತದಾರರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಒಂದು ಸರ್ಕಾರದ ಬಗ್ಗೆ ಬಹಳ ಒಳ್ಳೆ ಇದಿತ್ತು, ನಮ್ಗೆ ಅಭಿವೃದ್ಧಿ ಆಗ್ಬೇಕು, ಯಾವ ಕಾರ್ನರ್ ನೆಗೆಟಿವ್ ಇಲ್ಲ, ನೆಗೆಟಿವ್ ಇರ್ಲಿಲ್ಲ ಒಂದು ಕಡೆನೂ ಏನಿಲ್ಲ. GST PST ಅದು ಇದು ಎಲ್ಲ ಯಾವುದೂ ಇಲ್ಲ ಅಲ್ಲಿ, ಯಾವುದಿಲ್ಲ, ಎಂತ ಸಹ ಬಂದಿಲ್ಲ. ಆ ವಿಷಯವನ್ನೇ ನಾವು ಭಾಷಣ ಮಾಡುವಾಗ ಹೇಳಿದ್ದೇವೆ ವಿನ, ಆದ್ರೆ ಒಂದು ಕಡೆನೂ ಉಲ್ಲೇಖ ಬಂದಿಲ್ಲ. ಬಟ್ ಅಭಿವೃದ್ಧಿ ಒಂದು ಆಗ್ಬೇಕು ಅನ್ನೋದಿತ್ತು. ಆಮೇಲೆ ಯಡಿಯೂರಪ್ಪನವರಲ್ಲಿ ಒಂದು ನಂಬಿಕೆ ಇತ್ತು. ಅದು ಅವ್ರು ಯಾವಾಗ ಮಾತು ಕೊಡ್ತಾರೆ, ಯಾವಾಗ ಹೇಳ್ತಾರೆ, ಅದನ್ನು ನಡೆಸ್ತಾರೆ ಅನ್ನುವ ಒಂದಿದೆ. ಮತ್ತೆ ಎರಡನೇದಾಗಿ ಪ್ರತಿಯೊಂದು ಬೂತ್ನಲ್ಲೂ ಕೂಡ ಮುನಿರತ್ನ ಅವರದ್ದು ನೆಟ್ವರ್ಕ್ ಚೆನ್ನಾಗಿದೆ. ಅಮ್ಮಿಮಟ್ಟು ಸರ್ ಹೇಗೆ ಸರ್? ಬಿಕಾಸ್ ನೀವು ಇಷ್ಟೆಲ್ಲ ಎಲೆಕ್ಷನ್ ನೋಡಿದಿರಿ, ವಿಶ್ಲೇಷಣೆ ಮಾಡಿದಿರಿ. ಯಾರೋ ಒಬ್ಬ ರಾಜಕಾರಣಿ ಎಲ್ಲ ಸುತ್ತನ್ನು ಗೆಲ್ತಾನೆ ಇದ್ದಾರೆ, ಎಲ್ಲೂ ಕೂಡ ಅವ್ರಿಗೆ ಹಿನ್ನಡೆ ಆಗ್ತಾ ಇಲ್ಲ ಅಂದ್ರೆ ಇದನ್ನ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್? ಇನ್ ಅಡಿಷನ್ ಟು ದಟ್ ಹರೀಶ್, ನನ್ ಕುತೂಹಲ ಇರೋದು, ಕಾಂಗ್ರೆಸ್ ಸಾಕಷ್ಟು ಜನ ಬಿಜೆಪಿಗೆ ಹೋದ್ರು, ಆಪರೇಷನ್ ಕಮಲನೋ ಏನೋ ಮಾಡಿದ್ರು, ಹೋದ್ರು. ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಗೆದ್ದಿದ್ದಾರೆ ಬೈ ಎಲೆಕ್ಷನ್ ಆದಂಥ ಟೈಮ್ನಲ್ಲಿ. ಮತದಾರರನ್ನ ನಾವು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಎಷ್ಟೋ ಸಂದರ್ಭದಲ್ಲಿ. ಯಾವ ಕ್ಷಣದಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಅದು ಟ್ರೆಂಡ್ ಚೇಂಜ್ ಆಗಬಹುದು. ಮತದಾರನ ಮನಸ್ಸಲ್ಲಿ ಏನಿದೆ ಅನ್ನೋದು ಫಲಿತಾಂಶ ಬಂದಾಗಲೇ ಗೊತ್ತಾಗೋದು. ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವೈಯಕ್ತಿಕ ಲಾಭಗಳಿಗೋಸ್ಕರ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗ್ತಾರೆ. ಅವ್ರ ಲಾಭ ನೋಡ್ಕೊಂಡಾಗ ಮತದಾರ ಯಾವ ಥರ ನಡ್ಕೊಳ್ಬೇಕು ಅಂತ, ಒಂದು ಜವಾಬ್ದಾರಿ ಹೆಂಗಿರುತ್ತೆ ಅಂತ ಅಮ್ಮಿಮಟ್ಟು ಸರ್. ಅವರು ಕೂಡ ಸಾಕಷ್ಟು ಯೋಚನೆ ಮಾಡಿರ್ತಾರೆ ಮತ್ತು ಆಪರೇಷನ್ ಕಮಲ ಮಾಡಿಸುವವರು ಯೋಚನೆ ಮಾಡಿರ್ತಾರೆ. ಯಾರು ಅಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದಾರೆ, ಅವರು ಪ್ರತಿನಿಧಿಸುವ ಪಕ್ಷವನ್ನು ಮೀರಿ ಕೂಡ ಜನರ ಜೊತೆ ಒಂದು ಸಂಬಂಧವನ್ನು ಇಟ್ಕೊಂಡಿರ್ತಾರೆ. ವೈಯಕ್ತಿಕ ಬಲದಿಂದಲೂ ಕೂಡ ನಾನು ಒಂದಷ್ಟು ಮತಗಳನ್ನು ಗಳಿಸಬಲ್ಲೆ ಎನ್ನುವ ಕಾನ್ಫಿಡೆನ್ಸ್ ಇರುತ್ತೆ. ಅಂಥವರನ್ನು ಆಯ್ದುಕೊಂಡೇ ಆಪರೇಷನ್ ಕಮಲಕ್ಕೆ ಗಾಳ ಹಾಕಿರ್ತಾರೆ ಫಸ್ಟ್. ಆಮೇಲೆ ಆ ಗಾಳವನ್ನು ಬಾಯಿಗೆ ಹಾಕ್ಕೊಳ್ಳುವಾಗಲೂ ಕೂಡ ಅವರು ಆ ಕಾನ್ಫಿಡೆನ್ಸ್ ಇದ್ದಾಗ ಮಾತ್ರ ಆ ಗಾಳವನ್ನು ಕಚ್ತಾರೆ ಅವರು. ಅದರಿಂದ ನೀವು ಈಗ 17 ಮಂದಿಯ ಇತಿಹಾಸ ನೋಡಿದರೆ ಮಸ್ಕಿದ್ದು ನೋಡಬೇಕು. ಮಸ್ಕಿದ್ದು ಸ್ವಲ್ಪ ವ್ಯತ್ಯಾಸ ಇದೆ. ಅದರಲ್ಲಿ ಭಾಳಷ್ಟು ಮಂದಿ ವೈಯಕ್ತಿಕವಾಗಿ ಆ ರೀತಿಯ ಒಂದು ಮತದಾರರ ಜೊತೆ ಸಂಬಂಧವನ್ನು ಇಟ್ಕೊಂಡವರು ಮತ್ತು ಸಂಪನ್ಮೂಲದ ದೃಷ್ಟಿಯಿಂದ ಭಾಳ ಬಲಿಷ್ಠರಾಗಿರ್ಬೋದು. ಅದರಿಂದ ಒಬ್ಬ ಸಾಮಾನ್ಯ ಶಾಸಕರನ್ನು ಇಟ್ಕೊಂಡು ಬಂದು ಈ ರೀತಿಯ ಆಪರೇಷನ್ ಕಮಲಕ್ಕೆ ಯಾರೂ ಒಳಪಡಿಸೋದಿಲ್ಲ. ಇದು ಫಸ್ಟ್. ಅದರಿಂದ ಮುನಿರತ್ನ ಅಂಥ ಒಬ್ಬ ರಾಜಕೀಯ ನಾಯಕ. ಅವರು ಒಬ್ಬರು ಕಾಂಟ್ರಾಕ್ಟರ್ ಹೌದು, ನಿರ್ಮಾಪಕರು ಹೌದು. ನಾನು ಈ ಚುನಾವಣೆ ಸಂದರ್ಭದಲ್ಲಿ ನಾನು ನೋಡಿಲ್ಲ, ಆದರೆ ನಾನು ತಿಳ್ಕೊಂಡ ಪ್ರಕಾರ ಇವನು ಸೋಷಿಯಲ್ ಮೀಡಿಯಾವನ್ನು ಕೂಡ ಅವರಷ್ಟು ಚೆನ್ನಾಗಿ ಬಳಸ್ಕೊಂಡವರು. ಯಾರೋ ನನಗೆ ಹೇಳ್ತಾ ಇದ್ರು, ಒಂದು BJPಯ ಡಾಕ್ಟರ್ ಅಶ್ವಥ್ ನಾರಾಯಣ ಮತ್ತು ಇಬ್ಬರು, ಇವರು ಎಲ್ಲಿಯವರೆಗೆ ಅಂದರೆ ಪ್ರತಿಯೊಬ್ಬರ ವೋಟರ್ಸ್ದು ಪ್ರೊಫೈಲ್ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅಂದರೆ ನೀವು ಗೂಗಲ್ ಮ್ಯಾಪ್ಗೆ ಹೋಗಿ ಅವರು ಇಂಥ ಮನೆ ಇಂಥ ಕಡೆ ಇದೆ ಅನ್ನೋದನ್ನು ಕೂಡ ತೋರಿಸಬಲ್ಲರು, ಆ ಮನೆಯಲ್ಲಿ ಯಾರಿದ್ದಾರೆ ಎನ್ನುವುದನ್ನು ಅವ್ರು ಹೇಳಬಲ್ಲರು. ಆಮೇಲೆ ಯಾವ ಮನೆಯಿಂದ ಯಾವ ಏರಿಯಾದಿಂದ ನನಗೆ ವೋಟ್ ಬರುತ್ತೆ ಬರುವುದಿಲ್ಲ ಎನ್ನುವುದನ್ನು ಕೂಡ ತಿಳ್ಕೊಂಡಿದ್ದಾರೆ. ಆ ರೀತಿಯ ಒಂದು ಭಾಳ ಸೈಂಟಿಫಿಕ್ ಆದ, ಅವರನ್ನು ನೋಡಿದರೆ ನಮಗೆ ಆಗ ಅನಿಸೋದಿಲ್ಲ. ಆದರೆ ನಾನು ಬೆಂಗಳೂರು ಸೌತ್ ಇಲೆಕ್ಷನ್ ಸಂದರ್ಭದಲ್ಲಿ ಸ್ವಲ್ಪ ಅಡ್ಡಾಡುವಾಗ ಅವರ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ನಾನು ಸ್ವಲ್ಪ ಸಂಪರ್ಕ ಮಾಡಿದೆ. ಇದೆಲ್ಲ ನನಗೆ ಗೊತ್ತಾಗಿತ್ತು. ನನಗೆ ಆಶ್ಚರ್ಯ ಆಗಿತ್ತು, ಒಬ್ಬ ಮುನಿರತ್ನ ಅವರನ್ನು ನೋಡಿದರೆ ಅವರು ಭಾಳ ಟೆಕ್ಕಿ ಅಂತ ಅನಿಸೋದಿಲ್ಲ, ಆದರೆ ಗ್ರೌಂಡ್ ಲೆವೆಲಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಉದಾಹರಣೆಗೆ ಕೊರೋನಾ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮಧ್ಯಮ ವರ್ಗದ ಜನ ರಾಜಾರೋಷವಾಗಿ ಕ್ಯೂನಲ್ಲಿ ನಿಂತು ಅವರು ಅಕ್ಕಿ ಬೇಳೆಯನ್ನು ತಗೊಳ್ಳೋದಿಲ್ಲ. ಅಂಥವರಿಗೆ ರಾತ್ರಿ ಹೊತ್ತುವರೆ ಸಪ್ಲೈ ಮಾಡ್ತಾ ಇದ್ರು ಅಂತೆ.
ಅದರಿಂದ ಪ್ರತಿಯೊಬ್ಬ ವೋಟರ್ನ ಬಿಹೇವಿಯರ್ ಹೇಗಿದೆ ಅಂತ ಸ್ಟಡಿ ಮಾಡಿದ್ದಾರೆ. ನನ್ನ ಪ್ರಕಾರ ಭಾಳ ಒಂದು ಬಹುಶಃ ಮುನಿರತ್ನ ಅವರು ಇಲೆಕ್ಷನನ್ನು ಹೇಗೆ ಗೆಲ್ಲಬೇಕು ಎನ್ನುವುದನ್ನು ಬಹುಶಃ ಇತರರಿಗೆ ಟ್ರೈನಿಂಗ್ ಕೊಡ್ಬೋದೇನೋ. ಅಷ್ಟೊಂದು ಚಾಣಾಕ್ಷರದಿಂದ ಆ ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಇದೆ ಅಲ್ಲ, ನಿಮ್ಮ ಕೆಲಸ ದುಡ್ಡು ಇದೆಲ್ಲ ಬೇರೆ. ಆದರೆ ಒಂದು ಇಲೆಕ್ಷನ್ ಮ್ಯಾನೇಜ್ಮೆಂಟ್ ಆ ಮತದಾರರ ನಾಡಿ ಮಿಡಿತವನ್ನು ತಿಳ್ಕೊಂಡು ಅದಕ್ಕೆ ಸರಿಯಾಗಿ ಆ ಸ್ಟ್ರಾಟಜಿಗಳನ್ನು ಮಾಡೋದಿದೆಯಲ್ಲ, ಇದು ಒಂದು ಕಲೆ. ಅದು ನೀವು ನ್ಯೂಸ್ ಪೇಪರಲ್ಲಿ ಹೆಡ್ಲೈನ್ ಏನು ಬರುತ್ತೆ, ಇಲ್ಲದ್ರೆ ಟಿ ವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಏನು ಬರುತ್ತೆ, ಇದರ ಮೇಲೇ ಸಂಪೂರ್ಣವಾಗಿ ಡಿಪೆಂಡ್ ಆದವರಿಗೆ ಭಾಳ ಕಷ್ಟ ಇರುತ್ತೆ. ಅಂಡರ್ ಗ್ರೌಂಡಲ್ಲಿ ಕೆಲಸ ಮಾಡಿದ್ದಾರೆ ಅವರು, ಅದರಿಂದ ಅವರಿಗೆ ಆ ಕಾನ್ಫಿಡೆನ್ಸ್ ಇತ್ತು. ಅದಕ್ಕೆ ಸರಿಯಾಗಿ ಆ ಸಾಧನೆ ಈಗ ನಾನು ಆಗ್ಲೇ ಹೇಳಿದಾಗೆ ಕೊರೋನಾದ ಬಗ್ಗೆ ಆಗಲಿ, ಕೇಂದ್ರ ಸರ್ಕಾರದ ವೈಫಲ್ಯ, ಇದನ್ನು ಯಾರು ಚರ್ಚೆಗೆ ತುಂಬಾ ಚೆನ್ನಾಗಿ ಸ್ಟಡಿ ಮಾಡಿದ್ರಿಂದ ಬಹುಶಃ ಬೈ ಎಲೆಕ್ಷನ್ ದಂಗಲ್ ಕ್ಷಣ ಕ್ಷಣಕ್ಕೂ ಸಾಕಷ್ಟು ಕುತೂಹಲ ಇದ್ದೇ ಇದೆ. ಶಿರಾದಲ್ಲಂತೂ ಆ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತಾ ಇದೆ, ಯಾಕಂದ್ರೆ ಅದೇ ತರ ಹೋಗ್ತಾ ಇತ್ತು. ಒಂದು ಟೈಮಲ್ಲಿ ಯಾವಾಗ ಆ ಗೆಲುವಿನ ಅಂದ್ರೆ ಆ ಮುನ್ನಡೆಯ ಅಂತರ ಕಡಿಮೆ ಆಗ್ತಾ ಹೋಯ್ತು, ಆ ಹಾವು ಏಣಿ ಆಟ ಇವಾಗ ಸ್ಟಾರ್ಟ್ ಆಗಿದೆ. ಬಿಜೆಪಿಯ ರಾಜೇಶ್ ಕೂಡ ಸ್ಟಿಲ್ ಅವರು ಮುನ್ನಡೆಯನ್ನೇ ಕಾಯ್ದುಕೊಂಡಿದ್ದಾರೆ. ಈಗ 3,325 ಮತಗಳಿಂದ ಬಿಜೆಪಿಯ ಅಭ್ಯರ್ಥಿ ಡಾಕ್ಟರ್ ರಾಜೇಶ್ ಕೂಡ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಶಿರಾದಲ್ಲಿ ಅನ್ನೋದು ಗೊತ್ತಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜೇಶ್ ಕೂಡ 21,401 ಮತಗಳನ್ನ ಪಡ್ಕೊಂಡಿದ್ದಾರೆ. ಇನ್ನು ಕಾಂಗ್ರೆಸ್ ಟಿಬಿ ಜಯಚಂದ್ರ ಅವರು 18,076 ಮತಗಳನ್ನ ಪಡ್ಕೊಂಡಿದ್ದಾರೆ. ಜೆಡಿಎಸ್ನ ಕ್ಯಾಂಡಿಡೇಟ್ ಅಮ್ಮಾಜಮ್ಮ ಅವರು 11,648 ಮತಗಳನ್ನ ಪಡ್ಕೊಂಡಿದ್ದಾರೆ. ಏಳನೇ ಸುತ್ತಿನ ಮತ ಎಣಿಕೆ ಮುಕ್ತಾಯ ಆಗಿದೆ ಶಿರಾದಲ್ಲಿ. 21,401 ಮತಗಳನ್ನ ಪಡ್ಕೊಂಡಿದ್ದಾರೆ ರಾಜೇಶ್ ಕೂಡ. 18,076 ಮತಗಳನ್ನ ಪಡ್ಕೊಂಡಿರೋದು ಟಿಬಿ ಜಯಚಂದ್ರ ಅವರು. ಇದು ಚೆನ್ನಾಗಿದೆ. ಇದು ಈಗ ನಾವು ತೋರಿಸ್ತಿರುವಂತಹ 50-50 ಎರಡು ವಿಜುವಲ್ಗಳು ಪ್ಲೇ ಮಾಡ್ತಾ ಇದ್ದೀವಿ. ಒಂದು ಕಡೆ BJP-ಯವರು, ಇನ್ನೊಂದು ಕಡೆ ಕಾಂಗ್ರೆಸ್ನವರು. ಇದೇನಿದೆ, ಇಬ್ಬರು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಾವು ನೆಕ್ ಟು ನೆಕ್ ಇದ್ದೀವಿ ಅಂತ ಅವರಿಬ್ಬರು. ಯಾರು ಜಾಸ್ತಿ ಬರಲಿ, ಒಟ್ಟೆ ನಮ್ಮ ಸೆಲೆಬ್ರೇಷನ್ ಇದ್ದಿದ್ದೆ ಅಂತ ಥರ ಇದೆ. ಬಿಕಾಸ್ ಅವರಿಬ್ಬರು 1,500, 2,000, 3,500 ಬಂದ್ಬಿಡ್ತೀವಿ ಹತ್ತತ್ರ ಡಿಫ್ರೆನ್ಸು. ಸೊ ಹಾಗಾಗಿ 2 ಸುತ್ತು ಅವ್ರಿಗೆ, 2 ಸುತ್ತು ಇವ್ರಿಗೆ, ಹಿಂದೆ ಮುಂದೆ ಆಗ್ತಾ ಇದ್ರೆ ಅಂದರೆ ಹತ್ತತ್ರ ಬರ್ತಾ ಇದ್ದಂಗೆ ಇವ್ರ ಸೆಲೆಬ್ರೇಷನ್ ಜೋರಾಗುತ್ತೆ. ಇಲ್ಲಿ ಒಂಚೂರು ಕಡಿಮೆ ಆಗ್ತಿದ್ದಂಗೆ ಅವ್ರ ಸೆಲೆಬ್ರೇಷನ್ ಜೋರಾಗುತ್ತೆ. ಇದು ಶಿರಾ ಕ್ಷೇತ್ರದಲ್ಲಿ ಗೆಲುವಿನ ಅಂತರ ಕಡಿಮೆ ಆಗ್ತಿದ್ದಂಗೆ ಕಾಂಗ್ರೆಸ್ ಅವರಿಗೆ ಟಾನಿಕ್ ಕೊಟ್ಟಂಗೆ ಆಗ್ತಾ ಇದೆ. ಇದು ಶಿರಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಲೈವ್ ತೋರಿಸ್ತಾ ಇದ್ದೀವಿ ನ್ಯೂಸ್ 18 ಕನ್ನಡದ ಸ್ಕ್ರೀನ್ನಲ್ಲಿ. ಭಾರತೀಯ ಜನತಾ ಪಕ್ಷದ ಘೋಷಣೆಗಳು, ಗೆಲುವಿನ ಉತ್ಸಾಹ ಒಂದು ಕಡೆ, ಮಗದೊಂದು ಕಡೆ ಕಾಂಗ್ರೆಸ್ನವ್ರದ್ದು. ನಾವು ಹತ್ತತ್ರಕ್ಕೆ ಬರ್ತಾ ಇದ್ದೀವಿ, ನೀವೊಬ್ಬರೇ ಏನು ಸಂಭ್ರಮ ಪಡಬೇಡಿ, ನಾವು ಇದ್ದೀವಿ ಅಂತ ಅವರು. ಸೊ ಇಬ್ಬರೂ ಕೂಡ ಗೆಲ್ಲುತ್ತಿರುವ ಉತ್ಸಾಹದಲ್ಲಿದ್ದಾರೆ. ಅದರ ಗೆಲುವು ಯಾರಿಗೆ? ಶಿರಾದಲ್ಲಿ ಹೊನ್ನಾದೇವಿಯವರು ಬಲಭಾಗದಿಂದ ಹೂ ಕೊಟ್ಟಿರೋದು ಟಿಬಿ ಜಯಚಂದ್ರ ಅವರಿಗೆ. ಅವರ ಅಭಿಮಾನಿಗಳೆಲ್ಲ ನಿನ್ನೆ ಆ ವಿಡಿಯೋನ ಫುಲ್ ವೈರಲ್ ಮಾಡಿಬಿಟ್ರು. ಬಿಕಾಸ್ ಮಂಡ್ಯದಲ್ಲಿ ಸುಮಲತಾ ಅಂಬರೀಶ್ ಅವ್ರು ಗೆಲ್ತಾರೆ ಅಂದಾಗ ಹೊನ್ನಾದೇವಿಯವರು ಬಲಭಾಗದಲ್ಲಿ ಹೂ ಕೊಟ್ಟಿದ್ರು, ಸುಮಲತಾ ಅವರು ಗೆದ್ರು. ಈಗ ಮತ್ತೆ ಟಿಬಿ ಜಯಚಂದ್ರ ಅವರಿಗೆ ಬಲಭಾಗದಲ್ಲಿ ಹೂ ಕೊಟ್ಟಿದ್ದಾರೆ, ಹಂಗಾಗಿ ಕಾಂಗ್ರೆಸ್ ಗೆಲ್ತಾರೆ ಅಂತ. ಬಟ್ ಈಗ ನೆಕ್ ಟು ನೆಕ್ ಫೈಟ್, 3,322 ಮತಗಳ ಅಂತರ. ಹಾಗಾಗಿ ಲೆಟ್ಸ್ ವೇಟ್ ಅಂಡ್ ವಾಚ್. ನನಗೆ ಇಬ್ರು ಸೆಲೆಬ್ರೇಷನ್ ಬಗ್ಗೆ ಬ್ರಿಜೇಶ್ ಕಾಳಪ್ಪ ಸರ್ ಏನ್ ಅನ್ಸುತ್ತೆ? ಫಸ್ಟ್ ಬಿಜೆಪಿ ಅವರು ಸಂಭ್ರಮಾಚರಣೆ ಸ್ಟಾರ್ಟ್ ಮಾಡಿದ್ರು, ಕಾಂಗ್ರೆಸ್ ಅವರು ಸ್ವಲ್ಪ ಮಂಕ್ ಆಗಿದ್ರು. ಯಾವಾಗ ಅಂತರ ಕಡಿಮೆ ಆಯ್ತು, ಬಿಜೆಪಿ ಅವ್ರ ಸೆಲೆಬ್ರೇಷನ್ ಕಡಿಮೆ ಆಯ್ತು, ಕಾಂಗ್ರೆಸ್ ಅವ್ರು ಪುಟಿದ್ ಹೇಳ್ತಾ ಇದ್ದಾರೆ. ಈಗ ಇಟ್ ಹ್ಯಾಪನ್ಸ್. ಯಾವತ್ತೂ ಏನಾಗುತ್ತೆ ಮೇಡಮ್, ನೀವು ಅಲ್ಲಿ ಕೌಂಟಿಂಗ್ ಸ್ಟೇಷನ್ ಇರ್ತೀರಲ್ಲ, ಅವಾಗ ನೀವು ಸ್ಟುಡಿಯೋಗಿಂತ ನಮ್ಗಿಂತ ಹೆಚ್ಚಾಗಿ ಅವ್ರು ಏನೋ ಒಂದು ಮಾಹಿತಿ ಇರುತ್ತೆ. ಆ ಕಾರಣದಿಂದ ಅವರು ಫ್ಲಾಗ್ಸ್ ಎಲ್ಲ ತರ್ತಾರೆ. ನಮ್ಗಿಂತ ಹೆಚ್ಚು ಮಾಹಿತಿ ಅಲ್ಲೇ ಇರುತ್ತೆ ಅವ್ರಿಗೆ. ಯಾಕೆಂತ ಹೇಳಿದ್ರೆ ಅವರು ಲೈವ್ ಆಗಿ ಎಲ್ಲ ನೋಡ್ತಾ ಇರ್ತಾರಲ್ಲ, ನಾವೇನಿದ್ರು ಕೂಡ ಟಿವಿಯಲ್ಲಿ ನೋಡ್ತೀವಿ. ಅಲ್ಲೇ ಅನೌನ್ಸ್ಮೆಂಟು, ಅಲ್ಲೇ ಮೊಬೈಲು, ಅಲ್ಲೇ ಆಚೆ ನಿಂತ್ಕೊಂಡು ಪೇಪರ್ ತಗೊಂಡು ಅಲ್ಲೇ ಬೂತ್ ಮಟ್ಟದಲ್ಲಿ ಇಷ್ಟ ಆಯ್ತು ಕಣ, ಇಷ್ಟ ಆಯ್ತು ಬರ್ಕೊಂಡು ಅಲ್ಲೇ ಫೋನ್ ಮಾಡಿ ಹೇಳು. ಫೋನ್ ಇಲ್ಲ, ಈಗ ಫೋನ್ ಒಳಗೆ ಕೊಂಡೋಗಂಗಿಲ್ಲ. ಮುಂಚೆ ಇತ್ತು ಅದು. ನಿಮ್ಗೆ ನ್ಯೂಸ್ ಬರುವ ಮೊದಲೇ ನಮ್ಗೆ ಬರ್ತಿತ್ತು. ಇಲ್ಲ, ಈ ಫ್ಲಾಗ್ ಕೂಡ ಅಲ್ಲಿ ಆ ಅಂತರದಲ್ಲಿ ಒಳಗೆ ತಗೊಂಡೋಗಕ್ಕಾಗಲ್ಲ, ಸ್ವಲ್ಪ ಹೊರಡೆ. ಸೊ ಅಲ್ಲಿ ಫೋನ್ ಎಲ್ಲ ಇರುತ್ತೆ. ಫೋನ್ ಬಟ್ ಒಳಗಿದ್ದು ಮೆಸೇಜ್ ಬರಲ್ಲ. ಅಫ್ಕೋರ್ಸ್ ಅಫಿಷಿಯಲ್ ಡೆಸ್ಕ್ ಇದೆ, ಆ ಡೆಸ್ಕ್ ಮೂಲಕ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಹಾಗಾಗಿ ನಾವು ಕೂಡ ಅದನ್ನು ಪ್ಲೇ ಮಾಡ್ತಾ ಇದೀವಿ. 10ನೇ ಸುತ್ತು ಭಾರತೀಯ ಜನತಾ ಪಕ್ಷ ರಾಜರಾಜೇಶ್ವರಿ ನಗರ ಅಭೂತಪೂರ್ವ ಯಶಸ್ಸಿನ ಮುನ್ನಡೆಯಲ್ಲಿ ಮುನ್ನುಗ್ತಾ ಇದ್ದಾರೆ. 50,000 ಕ್ರಾಸ್ ಆಯಿತು. 50,387 ಮತಗಳನ್ನು ಪಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿ ಕುಸುಮ ಅವರು ನಾಟ್ ಬ್ಯಾಡ್ ಆಗಿ ನೋಡಕ್ಕೆ ಹೋದ್ರೆ, ಯಾರೊಬ್ರು ಹೊಸ ಹೆಣ್ಣುಮಗಳು ಬಂದು ನಿಂತಿದ್ದಾರೆ ಒಂದು ದೊಡ್ಡ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಯಾಗಿ. ಅವ್ರಿಗೆ ಗಂಧ ಗಾಳಿ ಗೊತ್ತಿಲ್ಲ, ಅವ್ರ ತಂದೆಯವರು ಇರ್ಬೋದು ನಿಜ, ಆದರೆ ಆ ಹೆಣ್ಮಗಳು ನೋಡಿಯೋ
ಪಕ್ಷ ನೋಡಿನೋ ಅಥವಾ ಅವ್ರಿಗೆ ಕ್ಯಾಂಪೇನ್ ಮಾಡಿದಂಥ ಘಟಾನುಘಟಿ ನಾಯಕರು ನೋಡಿನೋ ಯಾರೋ ಓಟ್ ಹಾಕ್ತಿದ್ದಾರೆ ಅಂದಾಗ ಇದೇ ಥರ ಕಂಟಿನ್ಯೂ ಆದರೆ ಇನ್ನು 5 ವರ್ಷಕ್ಕೋ ಇನ್ನೊಂದು ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗಿಬಿಡ್ತಾರೆ ಮೇಡಮ್, ಅಥವಾ ರೆಡಿ ಆಗಿಬಿಡ್ತಾರೆ ಸರ್, ಅನುಮಾನನೇ ಇಲ್ಲ. ಬಿಕಾಸ್ ಈ ಥರದ ಉದಾಹರಣೆಗಳನ್ನ ನಾವು ನೋಡಿದ್ದೀವಿ ಅಲ್ವಾ. ನಟಿ ಉಮಾಶ್ರೀ ಅವರು ಗೆದ್ದಿದ್ದಾದರೂ ಹೇಗೆ? ಸಿಂಪಲ್, ಅವರು ಆ ಕ್ಷೇತ್ರದಲ್ಲಿ ಗೆದ್ದಿದ್ದಾದರೂ ಹೇಗೆ? ಅವರ ಸೋತರೂ ಆ ಜಾಗದಲ್ಲಿ ಕೂತು 5 ವರ್ಷ ಜನರ ನಡುವೆ ಇದ್ದು ಕೆಲಸ ಮಾಡಿನೇ ಗೆದ್ದು ಬಂದವರು. ಸೊ ಹಾಗಾಗಿ ಆ ಥರದ್ದೆಲ್ಲ ಚಾನ್ಸ್ ಇರುತ್ತೆ, ಇಲ್ಲ ಅಂತಲ್ಲ. ಇದು ರಾಜಕೀಯ ಭವಿಷ್ಯ ಮುಗಿದೋಯ್ತು ಅಂತಲೇ ಹೇಳಕ್ಕೆ ಬರಲ್ಲ. ಸೊ ಕುಸುಮ ಅವರು 25,244, ಇನ್ನು ಭಾರತೀಯ ಜನತಾ ಪಕ್ಷದಲ್ಲಿ ಮುನಿರತ್ನ ಅವರು 50,000 ದಾಟಿ ಮುಂದಕ್ಕೆ ಹೋಗ್ತಿದ್ದಾರೆ. ಈಗ JDS ಉಸಿರಾಡಿದ್ರು 1862, ಅವ್ರಿಗೊಂದು 250 ಓಟ್ ಬಂತು ಈಗ ಇನ್ನೊಂದು ಸುತ್ತಲ್ಲಿ. ಸೊ ಹಾಗಾಗಿ 1800 ಭಾಳ ಕಡಿಮೆ. ಅದು ಯಾವುದೇ ರೀತಿಯಲ್ಲೂ ಕೂಡ ಪ್ರತಿರೋಧವನ್ನು ಒಡ್ಡುವುದಕ್ಕೆ ಯಾವುದೇ ಶಕ್ತಿಯನ್ನು ಕೂಡ ತೋರಿಸುತ್ತಿಲ್ಲ ಈ ಕ್ಷಣಕ್ಕೆ JDSನ ಅಭ್ಯರ್ಥಿ. ಸೊ ಹಾಗಾಗಿ ಅಲ್ಲೂ ಕಷ್ಟ. ಇನ್ನು ಶಿರಾದಲ್ಲೂ ಕೂಡ ಅಮ್ಮಾಜಮ್ಮ ಅವರಿಗೆ ಕಷ್ಟ ಆಗ್ತಿದೆ. 11,648 ಸಂಖ್ಯೆ ಹೇಳ್ತಾ ಇದೆ ಅವರು ಪಡೆದಂಥ ಮತಗಳು ಶಿರಾದಲ್ಲಿ ಅಮ್ಮಾಜಮ್ಮ JDSನವ್ರದ್ದು. ಸೊ ಹಾಗಾಗಿ ಅಲ್ಲೂ JDSನವರಿಗೆ ಭಾಳ ಕಷ್ಟ ಇದೆ. ಇಷ್ಟೂ ಈ ಕ್ಷಣ ನಡೀತಿರುವಂಥ ಬೆಳವಣಿಗೆ. RR ನಗರ ಮುನಿರತ್ನ ಅವರ ಮುನ್ನಡೆ. ಮೇಡಮ್ ಕೂಡ ಫುಲ್ ಬ್ಯುಸಿ ಇದ್ದಾರೆ ಸ್ಟುಡಿಯೋದಲ್ಲಿ. ಅಫ್ಕೋರ್ಸ್ ಅವ್ರಿಗೂ ಕೂಡ ಶಿರಾದಿಂದ ಫುಲ್ ಫೋನ್ ಬರ್ತಾ ಇದೆ. ಏನು ಹೇಳ್ತಿದ್ದಾರೆ ಮೆಸೇಜ್ ಮೂಲಕ, ಏನು ಕೊಡ್ತಿದ್ದಾರೆ? ಶಿರಾಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವಾಗ ಬಂದ್ಬಿಟ್ರೆ ಹೇಳ್ತಾ ಇದೀವಿ ನಾವು, ನೀವು ಬರ್ದಾರ ಹೆಂಗೆ ಅಂತ ಅವರು ಬರುವಾಗದಿಂದ ಫೋನ್, ಈಗ ಇಲ್ಲೂ ಫೋನ್ ಬರ್ತಾ ಉಂಟು ಬನ್ನಿ ಅಂತ. ಬಹಳ ದೊಡ್ಡ ಪ್ರಮಾಣದಲ್ಲಿ ಮಹಿಳೆಯರು ಅಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಮಹಿಳೆಯರಿಗೆ ಮನವರಿಕೆ ಮಾಡುವಂಥದ್ದು, ಸರ್ಕಾರದ ಯೋಜನೆ ಇರ್ಬೋದು, ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ಇದನ್ನೆಲ್ಲ ಅವರಿಗೆ ಹೇಳುವಂಥದ್ದು. ನೀವು ಕೂಡ ನಿಮ್ಮ ಶಿವಮೊಗ್ಗಗೆ ಆ ಭಾಗಕ್ಕೆ ಸೀಮಿತವಾಗಿಲ್ಲ. ನೀವು ಹಂಗೆ ನೋಡಕ್ ಹೋದ್ರೆ ನೀವು ಎಲ್ಲ ಕಡೆ ಓಡಾಡ್ತಾ ಇದ್ದೀರಿ ಮೇಡಮ್. ಏನಿದು ಬಿಜೆಪಿಲಿ ಹಂಗೆ? ನಾನು ರಾಜ್ಯಾಧ್ಯಕ್ಷಿಯಾಗಿ ಕೆಲಸ ಮಾಡಿದ್ದೇನೆ. ಸೊ ನನ್ನ ಜವಾಬ್ದಾರಿ ಇದೆ ಎಲ್ಲ ಕ್ಷೇತ್ರಗಳಿಗೆ ಹೋಗುವಂಥದ್ದು. ಓಕೆ, ಬಹಳ ಸಣ್ಣ ವಯಸ್ಸಿನಿಂದ ರಾಜಕೀಯಕ್ಕೆ ಬಂದ. ಸೊ ನೆಕ್ಸ್ಟ್ ನಿಮ್ಮನ್ನ ಮಸ್ಕಿಲ್ ನೋಡ್ತೀವಿ ಖಂಡಿತ. ಈಗಲೇ ಬ್ರೇಕಿಂಗ್ ನ್ಯೂಸ್ ಕೊಟ್ರು ಮೇಡಮ್. ನಾನು ಇನ್ನು ಮಸ್ಕಿಗೆ ಹೋಗ್ತೀನಿ. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕಡೆ ಅಫ್ಕೋರ್ಸ್ ಬಸವ ಕಲ್ಯಾಣ ಇದೆ. ಎಲ್ಲಿ ಕಳಿಸ್ತಾರೆ ಅಲ್ಲಿ ಹೋಗ್ತೇನೆ. ಏನ ಶಕ್ತಿ ಏನು ಬಿಜೆಪಿ ಈಗ ಬಂದಿರೋ ಶಕ್ತಿ ಏನಿದೆ? ಒಂದು, ನಾವು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಗೆ 5 ವರ್ಷ ಅವಕಾಶ ಸಿಕ್ಕಿದಾಗ ರಾಜ್ಯದಲ್ಲಿ ಒಳ್ಳೆ ಒಳ್ಳೆ ಯೋಜನೆಯನ್ನ ನಮ್ಮ ಬಿಜೆಪಿ ಸರ್ಕಾರ ಕೊಟ್ಟಿದೆ. ಆಮೇಲೆ ಯಡಿಯೂರಪ್ಪನವರು ಒಂದು ಅಭಿವೃದ್ಧಿಯಲ್ಲಿ ಒಂದು ಬಹಳ ದೊಡ್ಡ ಬದಲಾವಣೆಯನ್ನು ತಂದ್ರು. ಬಜೆಟ್ನಲ್ಲಿ ಪ್ರತಿಯೊಂದು ಮಹಿಳೆಯರಿಗೆ ಕೊಟ್ಟಂತ ದೊಡ್ಡ ದೊಡ್ಡ ಯೋಜನೆ ಯಾವುದಾದ್ರೂ ಇದ್ರೆ ಪಾಯಿಂಟ್ ಔಟ್ ಮಾಡಿದ್ರೆ ಅದು ಯಡಿಯೂರಪ್ಪನವರು ಮಾಡಿದಂಥ ಯೋಜನೆ. ಅದಕ್ಕಿಂತ ಮುಂಚೆ ಅಂತ ದೊಡ್ಡ ಯೋಜನೆ ನಮ್ಗೆ ಇರ್ಲಿಲ್ಲ. ಬಜೆಟ್ ಎಂದ ಕೂಡಲೇ ನಮ್ಗೆ ಟಿವಿಗೆ ಜಾಸ್ತಿ ಆಯ್ತು ದುಡ್ಡು, ಅದಕ್ಕೆ ಜಾಸ್ತಿ ಆಯ್ತು. ಜನಸಾಮಾನ್ಯರಿಗೆ ತಲುಪಿಸುವಂತ ಕೆಲಸ ಹೇಗೆ ನಡೀತಾ ಇದೆ? ಅದನ್ನು ಜನಸಾಮಾನ್ಯರಿಗೆ ಬಂದಿದೆ. ಅದು ನೋವು ಇದೆ ನಂಗೆ. ಶಿರಾದಲ್ಲಿ ನಾನು ಅದೇ ಹೇಳುದು, ದೇವರು ಕೊಟ್ರೆ ಪೂಜಾರಿ ಬಿಡಲ್ಲ ಅಂತ. 70 ವರ್ಷದ ಮುದುಕರಿಗೆ ಬರೋದು 600 ರೂಪಾಯಿ, 60 ವರ್ಷದ ಮುದುಕರಿಗೆ 1,000 ರೂಪಾಯಿ ಬರುತ್ತೆ. ಈ ಒಂದು ವ್ಯತ್ಯಾಸವನ್ನು ಸರಿ ಮಾಡುವಂತ ಕೆಲಸವನ್ನ ಅಲ್ಲಿ ಯಾವುದೇ ರಾಜಕೀಯ ಇನ್ಕ್ಲೂಡಿಂಗ್ ಬಿಜೆಪಿ ನಾನು ಹೇಳೋದು ಯಾರು ಕೂಡ ಇದನ್ನು ಸರಿ ಮಾಡಿ ಜನರಿಗೆ ರೇಷನ್ ಕೊಡುವುದರಿಂದ ಹಿಡಿದು ಅಲ್ಲಿ ಇದ್ರದ್ದು ಆಡಳಿತದ ಅವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನಡೀತಾ ಇದೆ. ಮನೆ ವಿತರಣೆ ಆಗಿರ್ಬೋದು, ಪ್ರತಿಯೊಂದು ನೋವು ಬಹಳ ದೊಡ್ಡ ಪ್ರಮಾಣದಲ್ಲಿ ಶಿರಾದಲ್ಲಿ. ಸೊ ಈ ಬಾರಿ ಗೆದ್ರೆ ಜನಕ್ಕೆ ಏನು ಆಶ್ವಾಸನೆ ಕೊಟ್ಟಿದ್ದೀರಿ, ಏನು ಹೇಳ್ಕೊಂಡಿದ್ದೀರಿ ಇದುವರೆಗೂ ಅದೆಲ್ಲವನ್ನು ಕೂಡ? ಒಂದು ಮೊದಲೂರು ನಾವು ಕಳ್ಳಂಬೆಳ್ಳ ನೀರಿದು ಹೇಳಿದ್ರೆ ಕಳ್ಳಂಬೆಳ್ಳ ಎಷ್ಟು ಕಣ್ಣೀರು ಹಾಕಿದ್ದಾರೆ ಅದರ 3 ಪಟ್ಟು ಕಣ್ಣೀರು ಮೊದಲೂರಿನವರು ಹಾಕ್ತಾ ಇದ್ದಾರೆ. ನೀರಿಲ್ಲದೆ ಒಂದೊಂದು ಕುಡಿಲಿಕ್ಕೂ ನೀರು ಸಿಗದ ಸ್ಥಿತಿಯಲ್ಲಿ ಮೊದಲೂರಿನವರು ಇದ್ದಾರೆ. ಆದ್ರಿಂದ ಖಂಡಿತ ಖಂಡಿತ ಆ ಮೊದಲೂರಿನ ಕ್ಷೇತ್ರದಲ್ಲಿ ನಾವು ಉಳಿಸ್ಕೊಳ್ಳೇಬೇಕು. ಸೋಲ್ಲಿ ಗೆಲ್ರಿ ಅದು ಎರಡನೇ ಪ್ರಶ್ನೆ. ಜನರಿಗೆ ಮೂಲಭೂತ ಸೌಕರ್ಯ ಕೊಡುವಂಥದ್ದು ಬಹಳ ಗೊತ್ತಿಲ್ಲ. ಬಟ್ ನೀರು ಕೊಡೋದಂತೂ 100ಕ್ಕೆ 100 ನೀರು ಕೊಡುವಂಥದ್ದು. ಆಮೇಲೆ ಮನೆ ಗುಡಿಸಲು ರಹಿತ ಮನೆ ಆಗ್ಬೇಕು, ಜನರಿಗೆ ಮನೆ ಸಿಗ್ಬೇಕು. ಜನ ಕೇಳೋದು, ನೀವು ಎಲೆಕ್ಷನ್ ಟೈಮ್ ನಲ್ಲಿ ಭರವಸೆ ಕೊಡೋ ಟೈಮ್ ನಲ್ಲಿ ಎಷ್ಟು ಉತ್ಸುಕತೆ ಇರುತ್ತೆ. ಸೊ ಗೆದ್ದಾಗ್ಲಿ ಅಥವಾ ಸೋತಾಗ್ಲಿ, ಸೊ ಅದೇ ಉತ್ಸುಕತೆ ಇರ್ಲಿ, ನಮ್ಮ ಮೇಲೆ ನಿಮ್ಮ ದಯೆ ಇರ್ಲಿ, ಕರುಣೆ ಇರ್ಲಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನ್ಯೂಸ್ 18 ಕನ್ನಡ ಸ್ಟುಡಿಯೋಗೆ ಬಂದಿದ್ದಕ್ಕೆ. ಭಾರತಿ ಶೆಟ್ಟಿ ಅವರು ಭಾರತೀಯ ಜನತಾ ಪಕ್ಷದ ಪರಿಷತ್ತಿನ ಸದಸ್ಯೆ ಅಫ್ಕೋರ್ಸ್ ಬಂದಿದ್ರು. ಥ್ಯಾಂಕ್ ಯು, ಅವ್ರನ್ನ ಕಳಿಸ್ಕೊಡ್ತೀವಿ. ಅಫ್ಕೋರ್ಸ್ ಕೆಲವೇ ಕ್ಷಣದಲ್ಲಿ ಭಾರತೀಯ ಜನತಾ ಪಕ್ಷದ ಮಗದು 11ನೇ ಸುತ್ತು ಕೂಡ ಈಗ ಮುಕ್ತಾಯ ಆಗಿದೆ. ಮುನಿರತ್ನ ಅವರು ಹಾಗೆ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದ್ದಾರೆ. ಫಲಿತಾಂಶಕ್ಕೂ ಮುನ್ನವೇ RR ನಗರದಲ್ಲಿ ಮುನಿರತ್ನ ಅವರು ಗೆಲುವನ್ನು ಸಾಧಿಸಿದ್ದಾಗಿದೆ ಅಂತ ಅಭಿಮಾನಿಗಳು ಸಂತೋಷದಲ್ಲಿದ್ದಾರೆ. 5,566 ಮತಗಳನ್ನು ಪಡ್ಕೊಂಡಿದ್ದಾರೆ 11ನೇ ಸುತ್ತಿನಲ್ಲಿ. ಮುನಿರತ್ನ ಅವರು ಒಟ್ಟು ಲೀಡಲ್ಲಿರೋದೀಗ ಬಂದ್ರಲ್ಲ 30,000 ಹತ್ತತ್ರಕ್ಕೆ 29,672 ಮತಗಳ ಲೀಡ್ ಮುನಿರತ್ನ ಅವ್ರಿಗೆ.
ಕುಸುಮಾ ಅವ್ರಿಗೆ 2950 ಮತಗಳು 11ನೇ ಸುತ್ತಲ್ಲಿ. ಆದರೆ ಮುನಿರತ್ನ ಅವ್ರಿಗೆ 5566 ಮತಗಳು ಬಂತು. ಪ್ರತಿ ಸುತ್ತು ಕಳೆದ ಮೇಲೂ ಹೆಚ್ಚಾಗ್ತಾ ಇದೆ ಅವ್ರ ಲೀಡ್ ಹೊರತು ಎಲ್ಲೂ ಯಾವುದೇ ಸಂದರ್ಭದಲ್ಲೂ ಕೂಡ ಕಡಿಮೆ ಆಗ್ತಾ ಇಲ್ಲ. ಯಾವ ಸುತ್ತನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಯಾವ ಸುತ್ತು ಎಣಿಕೆ ಮುಗಿದ ಮೇಲೂ ಕೂಡ ಕಾಂಗ್ರೆಸ್ BJPಯ ಹತ್ರ ಹೋಗೋಕೆ ಸಾಧ್ಯ ಆಗ್ತಿಲ್ಲ. ಪ್ರತಿ ಕ್ಷಣ ಪ್ರತಿ ಸುತ್ತು ಮುಗಿದ ಮೇಲೆ ಕಾಂಗ್ರೆಸ್ ತನ್ನ ಪ್ರತಿರೋಧವನ್ನು ಒಡ್ಡೋದಕ್ಕೆ ಆಗ್ತಾನೇ ಇಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಶುರುವಾದಾಗಿನಿಂದ 8 ಗಂಟೆಯ ರೌಂಡ್ ನಂಬರ್ 1 ಅಂತ ತೋರಿಸಿದ್ವಿ, ಈಗ ರೌಂಡ್ ನಂಬರ್ 11 ಅಂತ ತೋರಿಸ್ತಾ ಇದ್ದೀವಿ. ಸೊ ಹಾಗಾಗಿ 11 ಸುತ್ತುಗಳ ಮತ ಎಣಿಕೆಯ ಪ್ರಕ್ರಿಯೆ ಮುಗಿತಾ ಬಂತು. ಮುನಿರತ್ನ ಅವರು 30,000 ಹತ್ತತ್ರ ಮತಗಳ ಮುನ್ನಡೆಯಲ್ಲಿದ್ದಾರೆ. ಅಂದರೆ 29,600 ಸಮಥಿಂಗ್ ಚಿಲ್ಲರೆ ಅಷ್ಟು ಮತಗಳ ಅಂತರದಿಂದ ಮುಂದಿದ್ದಾರೆ. 11 ಸುತ್ತಾಯಿತು, ಇನ್ನೊಂದು 5-6 ಸುತ್ತು ಹೀಗೆ ಮುಂದಕ್ಕೆ ಹೋದರೆ ಹತ್ತತ್ರ 40,000 45,000 ಲೀಡ್ ಬಂದ್ಬಿಡ್ತಾರೆ. ಅಷ್ಟಕ್ಕೆ ಬಂದರೆ ಇನ್ನು ಕಾಂಗ್ರೆಸ್ನವ್ರಿಗೆ BJPನ ಮುಟ್ಟಕ್ಕೂ ಆಗಲ್ಲ. ಆ ತರಹದ ದೊಡ್ಡ ನಾಗಾಲೋಟದಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಕ್ಕೆ ಹೋಗ್ಬಿಡ್ತಾರೆ. 60,000 ದಾಟಾಯಿತು. ಮುನಿರತ್ನ ಅವರಿಗೆ ಓವರಾಲ್ ಕೌಂಟ್ 60,668 ಮತಗಳನ್ನು ಮುನಿರತ್ನ ಅವರು ತೆಗೆದುಕೊಂಡಿದ್ದಾರೆ. ಈ ಬಾರಿ ಇದುವರೆಗೆ ಕಾಂಗ್ರೆಸ್ ಎಕ್ಸಾಕ್ಟ್ಲಿ ಅರ್ಧ ಕರೆಕ್ಟ್ ಆಗಿದ್ದಾರೆ. ಅವರು 30,000 ಚಿಲ್ಲರೆ ಮತಗಳನ್ನು ಕಾಂಗ್ರೆಸ್ ಪಡ್ಕೊಂಡಿದ್ದಾರೆ. ಇನ್ನು JDS ಅಲ್ಲೇ ಸ್ಟಿಕಾನ್ ಆಗ್ಬಿಟ್ಟಿದ್ದಾರೆ. 1862 ತೆನೆ ಹೊತ್ತ ಮಹಿಳೆ ಮುಂದಕ್ಕೆ ಒಂದು ಹೆಜ್ಜೆ ಇಡೋದಕ್ಕೂ ಈ ಕ್ಷಣಕ್ಕೆ RR ನಗರದಲ್ಲಿ ಕಷ್ಟ ಆಗ್ತಿದೆ. ಹಾಗಾಗಿ ಇಟ್ಸ್ ಓನ್ಲಿ ಫೈಟ್ ಬಿಟ್ವೀನ್ JDS ಕಾಂಗ್ರೆಸ್ ಮತ್ತು BJP. ಕುಸುಮಾ ಆ ಫೈಟು ಕೂಡ ದೊಡ್ಡ ಮಟ್ಟದಲ್ಲಿ ಕಾಣಿಸ್ತಾ ಇಲ್ಲ. ಅದು ಭಾಳ ಕಷ್ಟ ಆಗ್ತಿರೋದು. ಇದು ಈ ಕ್ಷಣ ಬರ್ತಿರುವಂಥ ಬ್ರೇಕಿಂಗ್ ನ್ಯೂಸ್. ಇನ್ನು RR ನಗರದ ಉಸ್ತುವಾರಿ ಹೊತ್ತಿದ್ದವರು ಮಾನ್ಯ ಅಶೋಕ್ ಅವರು. ಸೊ ಹಾಗಾಗಿ ಅಶೋಕ್ ಅವರು ಇದೀಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ. ಈಗಾಗಲೇ ಅವರೊಂದು ಸ್ವೀಟ್ ಥಿಂಗ್ಸ್ ಬಂದ್ಬಿಟ್ಟು ಹೇಳಕ್ಕೆ ಬರೋಲ್ಲ, ಬಿಕಾಸ್ ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದು. ಸರ್ ನಾವು ಗೆಲ್ತಾ ಇದ್ದೀವಿ, ಈಗಾಗಲೇ 30,000 ಲೀಡಲ್ಲಿದ್ದೀವಿ, 11ನೇ ಸುತ್ತಿನ ಮತ ಎಣಿಕೆ ಮುಗೀತು ಅಂತ ಒಂದು ಖುಷಿ ವಿಚಾರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತಲುಪಿಸಿರ್ತಾರೆ. ಮುಖ್ಯಮಂತ್ರಿಗಳು ಈಗ ಹೊರಗೆ ಕಾಣಿಸ್ಕೊಂಡ ತಕ್ಷಣ ಮೀಡಿಯಾಗೆ ಸಿಕ್ಕಿದ್ರೆ ಅವ್ರು ಗ್ಯಾರಂಟಿ ಒಂದು ರಿಯಾಕ್ಷನ್ ಕೊಡ್ತಾರೆ. ನಾವು ಹೇಳಿದ್ವಿ ಕಡಿಮೆ ಅಂದರೂ 40,000 ಮತ ಅಂತ, ಇನ್ನೊಂದು 5 ರೌಂಡ್ ಮುಗಿದ್ರೆ ಅವ್ರ ಟಾರ್ಗೆಟ್ ರೀಚ್ ಆಗಿಬಿಡುತ್ತೆ. ಸ್ಟುಡಿಯೋಲಿ ಗೀತಾ ಮೇಡಮ್ ಅವರು ಫುಲ್ ಖುಷಿಯಾಗಿದ್ದಾರೆ. ಅಫ್ಕೋರ್ಸ್ ಅವ್ರ ರಿಯಾಕ್ಷನ್ ತಗೋಬೇಕು. ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಭಾರತೀಯ ಜನತಾ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷಿಣಿ, ಒಬ್ಬ ಡೈನಮಿಕ್ ಲೇಡಿ ಗೀತಾ ವಿವೇಕಾನಂದ ನಮ್ಮ ಜೊತೆ ಸ್ಟುಡಿಯೋಲಿ ಕೂತಿದ್ದಾರೆ. ನಮಸ್ಕಾರ ಮೇಡಮ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಫುಲ್ ಖುಷಿಯಾಗೇ ಇದ್ದೀರಿ? ಹೌದು, ನಮ್ಮ ಎಕ್ಸ್ಪೆಕ್ಟೇಷನ್ ಇರೋದು 50,000ಕ್ಕಿಂತಲೂ ಹೆಚ್ಚಿನ. ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೀವು? ಇಲ್ಲ, ನಾವು ಮುಂಚೆಯಿಂದ ಅನ್ಕೊಂಡಿರೋದು 50,000ಕ್ಕಿಂತಲೂ ಹೆಚ್ಚಿಗೆ ಬರುತ್ತೆ ಅನ್ನೋ ನಿರೀಕ್ಷೆನಲ್ಲೇ ಇದೀವಿ ನಾವು. RR ನಗರದಲ್ಲಿ ಶಿರಾದಲ್ಲಿ ಗೆಲ್ತೀವಿ, RR ನಗರದಲ್ಲಿ 50,000ಕ್ಕಿಂತಲೂ ಹೆಚ್ಚಿನ ಲೀಡ್ ಅಲ್ಲಿ. ಏನೋ ಹೆಣ್ಮಕ್ಳ ಪವರೇ ಜಾಸ್ತಿ ಕಾಣಿಸ್ತಾ ಇದೆ. ಹೌದು, ಮಹಿಳಾ ಮತದಾರರು ಎಲ್ರು ಧೈರ್ಯ ಮಾಡಿ ಬಂದು ವೋಟ್ ಹಾಕಿದಾರಲ್ಲ, ಅದು ಪ್ರಚಾರದಲ್ಲೂ ಕಾಣಿಸ್ತು, ಸಂಭ್ರಮದಲ್ಲೂ ಕಾಣಿಸ್ತಾ ಇದೆ. ಹೌದೌದು, ನಾವು ಪಾರ್ಟಿಯಿಂದ ತುಂಬಾನೇ ಒಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಮಲ್ಲಿರುವಂತ ಎಲ್ಲ ಇಡೀ ಬೆಂಗಳೂರಲ್ಲಿ ನಾವು ಸಂಘಟನಾತ್ಮಕವಾಗಿ 3 ಜಿಲ್ಲೆಗಳಿರುವಂತದ್ದು. ಸೊ ಎಲ್ಲಾ ಮಹಿಳಾ ಕಾರ್ಯಕರ್ತರನ್ನು ನಾವು ಅಲ್ಲಿ ಕೆಲಸಕ್ಕೆ ತೊಡಗಿಸಿದ್ವಿ ಪ್ರಚಾರದ ಕಾರ್ಯದಲ್ಲಿ. ಹಾಗೆ ಶಿರಾದಲ್ಲೂ ನಮ್ಮ ಭಾರತಿ ಶೆಟ್ಟಿ ಅವರು ಅನೇಕರು ಹೋಗಿ ಅಲ್ಲೆಲ್ಲ ತಂಡಗಳು ಮಾಡಿಕೊಂಡು ಅಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಹೋಗಿ ಪ್ರಚಾರ ಮಾಡಿದ್ದಾರೆ. ಸೊ ಹೀಗೆ ಮಹಿಳಾ ಶಕ್ತಿ ಜೊತೆಗೆ ಯುವ ಶಕ್ತಿ ಜೊತೆಗೆ ಎಲ್ಲ ನಮ್ಮ ಪಕ್ಷದ ಮುಖಂಡರು ಎಲ್ಲರೂ ಸೇರಿ ತುಂಬಾ ಅತ್ಯುತ್ತಮವಾಗಿ ಒಂದು ಚುನಾವಣೆಯನ್ನ ನಡೆಸಿದ್ದಾರೆ. ಅನುಮಾನ ಇಲ್ಲ, ಡೌಟ್ ಇಲ್ಲ. ಅಫ್ಕೋರ್ಸ್ ನಿಮ್ಮ ಮಹಿಳಾ ಘಟಕ ನೀವು ಚುಕ್ಕಾಣಿ ಹಿಡಿದ ಮೇಲಂತೂ ಡೈನಮಿಕ್ ಆಗಿ ಮುಂದಕ್ಕೆ ಹೋಗ್ತಾ ಇದೆ. ಬಿಕಾಸ್ ಅದು ಕಾಣಿಸ್ತಾ ಇದೆ ವಿಜುವಲ್ಗಳಲ್ಲೆಲ್ಲ ಕೂಡ. ಗೀತಾ ವಿವೇಕಾನಂದ ಅವರು ಭಾರತೀಯ ಜನತಾ ಪಕ್ಷ ಮಹಿಳಾ ಘಟಕದ ಅಧ್ಯಕ್ಷಿಣಿ. ಕೆಲವೇ ಕ್ಷಣ